ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಇದು ಅಣು ಅಣುವಿನಲ್ಲೂ ಕನ್ನಡತನ ಬಿತ್ತರಿಸುವಂತಹ ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಕನ್ನಡಿಗರಿಗೋಸ್ಕರವೇ ಪ್ರಾರಂಭವಾಗಿರುವಂತಹ ವಾಹಿನಿ NKR ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಲ್ಮೆಯ ಸ್ವಾಗತ ಅಂತ ಇದ್ದೀನಿ. ನಾನು ನಿಮ್ಮ ಮನೆಮಗಳು ದಿವ್ಯಾ ಆಲೂರ್. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಯಾವೆಲ್ಲ ವಿಶೇಷವಾದ ಮಾಹಿತಿಯನ್ನ ಇವತ್ತು ನಮ್ಮೆಲ್ಲರ ಜೊತೆಗೆ ಹಂಚಿಕೊಳ್ಳಿದ್ದಾರೆ ಕೇಳೋಣ. ಶ್ರೀಯುತರು ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು, ಅವರೇ ವಾಚಸ್ಪತಿ ಗುರುಗಳು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಗುರುಗಳೇ. ನಮಸ್ಕಾರ ಮತ್ತು ಧನ್ಯವಾದ. ಗುರುಗಳೇ ಪಂಚಾಂಗ ಶ್ರವಣ ಮಾಡೋಣ. ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ ಎಲ್ಲ ವೀಕ್ಷಕರಿಗೂ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತಾ, ಹಾಗೆಯೇ ಆಗಸ್ಟ್ ತಿಂಗಳ 13ನೇ ತಾರೀಕು ಇವತ್ತು ಯಾರ್ಯಾರು ನಿಮ್ಮ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀರಿ, ವಿವಾಹ ವಾರ್ಷಿಕೋತ್ಸವಾದಿ ಸಂಭ್ರಮದಲ್ಲಿ ಏನಿದ್ದೀರಿ, ನಿಮಗೆಲ್ಲರಿಗೂ ಕೂಡ ಹಾರ್ದಿಕವಾಗಿರ್ತಕ್ಕಂಥ ಶುಭಾಶಯಗಳು. ಭಗವಂತನ ಅನುಗ್ರಹ ಸದಾಕಾಲ ನಿಮ್ಮ ಮೇಲೆ ಯಾವಾಗಲೂ ಇರಲಿ. ಅವನ ಅನುಗ್ರಹದಿಂದ ನಿಮ್ಮ ಎಲ್ಲ ಸಂಕಟಗಳು ದೂರವಾಗಿ ಸುಖ, ಶಾಂತಿ, ನೆಮ್ಮದಿ, ಸೌಭಾಗ್ಯ, ಸಂಪತ್ತುಗಳು ನಿಮಗೆ ಪ್ರಾಪ್ತಿಯಾಗಲಿ ಅಂತ ಹೇಳಿ ಹಾರೈಸ್ತಾ ಮೊದಲು ಇವತ್ತಿನ ಪಂಚಾಂಗದ ಕಡೆ ಗಮನ ಕೊಡೋಣ. ಇವತ್ತು ಸ್ವಸ್ತಿಶ್ರೀ ವಿಶ್ವಾವಸನಾಮ ಸಂವತ್ಸರದ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಪಂಚಮಿಯ ದಿನ. ನಿನ್ನೆ ತೃತೀಯದ ಮೇಲೆ ಸಂಕಷ್ಟಾರ ಚತುರ್ಥಿ ಆಚರಣೆ ಆಗಿದೆ. ಹಾಗಾಗಿ ಇವತ್ತು ಪಂಚಮಿಯ ದಿನ. ಇವತ್ತು ಬುಧವಾರ. ಇರತಕ್ಕಂಥ ನಕ್ಷತ್ರ ಉತ್ತರ ಭಾದ್ರಪದ ನಕ್ಷತ್ರ, ಅಂದರೆ ಮೀನ ರಾಶಿಯಲ್ಲಿ ಚಂದ್ರನ ಸಂಚಾರ ಇರತಕ್ಕಂಥದ್ದು. ಧೃತಿ ನಾಮಕ ಯೋಗ ಮತ್ತು ಕೌಲವ ಕರ್ಣ, ಇದು ಇವತ್ತಿನ ಪಂಚಾಂಗ. ಇದರ ಜೊತೆಯಲ್ಲಿ ಇವತ್ತಿನ ಗ್ರಹಸ್ಥಿತಿಯನ್ನು ಒಂದು ಸಾರಿ ನೋಡೋದಾದರೆ, ಇವತ್ತು ಮೇಷ ವೃಷಭ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಮಿಥುನದಲ್ಲಿ ಗುರು ಶುಕ್ರರು, ಕರ್ಕಾಟಕದಲ್ಲಿ ರವಿ ಮತ್ತು ಬುಧ, ಸಿಂಹದಲ್ಲಿ ಕೇತು ಹಾಗೂ ಕನ್ಯಾದಲ್ಲಿ ಮಂಗಳ ಇರ್ತಕ್ಕಂಥದ್ದು. ತುಲಾ, ವೃಶ್ಚಿಕ, ಧನು, ಮಕರ ರಾಶಿಗಳಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಹಾಗೆಯೇ ಕುಂಭ ರಾಶಿಯಲ್ಲಿ ರಾಹುವಿನ ಸಂಚಾರ ಇದ್ದರೆ, ಮೀನ ರಾಶಿಯಲ್ಲಿ ಚಂದ್ರ ಮತ್ತು ಶನೈಶ್ಚರನ ಸಂಚಾರ ಇದೆ. ಇದು ಇವತ್ತಿನ ಗ್ರಹ ಸಂಪತ್ತಿ. ವೀಕ್ಷಕರೇ, ಈಗ ಪ್ರಾರಂಭಿಸೋಣ ದಿನ ಭವಿಷ್ಯ ವಿಭಾಗವನ್ನ. ಮೊದಲ ರಾಶಿ ಮೇಷರಾಶಿಗೆ ಹೇಗಿದೆ ಗುರುಗಳ ದಿನ ನೋಡೋಣ. ಮೇಷರಾಶಿಯವರಿಗೆ ಇವತ್ತು ಸ್ವಲ್ಪ ಮಟ್ಟಿಗೆ ಸಮಾಧಾನಕರವಾಗಿರತಕ್ಕಂಥ ದಿನ. ಕಾರಣ, ನಿನ್ನೆಯ ದಿವಸ ಇದ್ದಂತಹ ನಕ್ಷತ್ರ ಚಂದ್ರಸ್ಥಿತಿಗೆ ಇವತ್ತು ಸ್ವಲ್ಪ ಮಟ್ಟಿನ ಬದಲಾವಣೆ ಕಾಣಿಸ್ತಾ ಇದೆ. ಹಾಗಾಗಿ ಇವತ್ತು ಸ್ವಲ್ಪ ಸಮಾಧಾನದಲ್ಲಿ ಇರಬಹುದು. ಪ್ರಯತ್ನ ಮಾಡಬೇಕಾಗ್ತದೆ. ಸಮಾಧಾನ ಅಂತಕ್ಕಂಥದ್ದು ಹೊರಗಡೆ ಅಂಗಡಿಯಲ್ಲಿ ಸಿಗೋದಲ್ವಲ್ಲ, ನಾವೇ ತಂದ್ಕೋಬೇಕಲ್ಲ, ಒಳಗಡೆಗೆ ಇರ್ತದೆ. ಅದನ್ನು ನಾವು ನಮ್ಮ ಮನಸ್ಸನ್ನು ಟ್ರೈನಿಂಗ್ ಕೊಡುವ ಮೂಲಕ, ಶಿಕ್ಷಣ ಕೊಡುವ ಮೂಲಕವಾಗಿ ಸಮಾಧಾನವನ್ನು ತಂದುಕೊಡುವ ಪ್ರಯತ್ನ ಮಾಡಬೇಕಾಗ್ತದೆ. ಇದಕ್ಕೆ ಸಪೋರ್ಟಿವ್ ಆಗಿರ್ತಕ್ಕಂಥದ್ದು ಪಂಚಾಕ್ಷರಿ ಮಂತ್ರವನ್ನು ಇವತ್ತು ಜಪ ಮಾಡಿಕೊಳ್ಳಿ, ಪಠನ ಮಾಡಿಕೊಳ್ಳಿ, ಶಿವನ ಧ್ಯಾನ ಮಾಡಿ, ಸಾಧ್ಯವಾದರೆ ಶಿವನ ದರ್ಶನವನ್ನು ಮಾಡಿಕೊಂಡು ಅನುಗ್ರಹವನ್ನು ಪಡ್ಕೊಂಡು ಪಕ್ಷದಲ್ಲಿ ಇವತ್ತು ಸ್ವಲ್ಪ ಅನುಕೂಲ ಆಗ್ತದೆ. ಮುಂದಿಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಶನಿಚಂದ್ರ ಯೋಗ ಏಕಾದಶದಲ್ಲಿದ್ದರೂ ಕೂಡ, ತೃತೀಯಾಧಿಪತಿಯಾಗಿ ಶನಿಚಂದ್ರ ಯೋಗ 11ನೇ ರಾಶಿಯಲ್ಲಿ ಇದ್ದರೂ ಕೂಡ, ತೃತೀಯಾಧಿಪತಿಯಾಗಿರ್ತಕ್ಕಂತಹ ಚಂದ್ರ ಆದ್ದರಿಂದ ಲಾಭದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲವನ್ನು ಕೊಡ್ತಾನೆ. ಆದರೆ ಅದು ಚಂಚಲ ರಾಶಿ, ಹಾಗಾಗಿ ಸ್ವಲ್ಪ ಚಾಂಚಲ್ಯತೆ ಜಾಸ್ತಿ. ಮೀನರಾಶಿಯ ಸಿಂಬಲ್ ನೋಡಿದ್ರೆ ಗೊತ್ತಾಗ್ತದೆ. 2 ಮೀನುಗಳು, ಒಂದು ಮೀನಿನ ಬಾಲವನ್ನು ಇನ್ನೊಂದು ಮೀನಿನ ತಲೆಯ ಹತ್ತಿರದಲ್ಲಿ ಇಟ್ಕೊಂಡಿರ್ತಕ್ಕಂಥ ರೀತಿಯಲ್ಲಿರ್ತಕ್ಕಂಥದ್ದು ಮೀನರಾಶಿಯ ಸಿಂಬಲ್. ಅದು ಅಂದರೆ ತಲೆಬುಡ ಇಲ್ಲದಂಥ ಯೋಚನೆಗಳು ಕೆಲವು ಸಂದರ್ಭಗಳಲ್ಲಿ ಬರ್ತದೆ. ಹಾಗಾಗಿ ಆ ಒಂದು ಭಾವದಿಂದ ಅಥವಾ ಆ ಒಂದು ಪರಿಸ್ಥಿತಿಯಿಂದ ನಮ್ಮನ್ನು ನಾವು ಬಚಾವ್ ಮಾಡಿಕೊಳ್ಬೇಕು ಅಂದರೆ ದೃಢತೆ ಬೇಕು. ದೃಢತೆಗೆ ಪಂಚಮ ಸ್ಥಾನವನ್ನು ನೋಡಿದಾಗ ಅಲ್ಲಿ ಮಂಗಳ ಇದ್ದಾನೆ. ಹಾಗಾಗಿ ಸುಬ್ರಹ್ಮಣ್ಯನ ಧ್ಯಾನ ಮಾಡಿಕೊಳ್ಳಿ, ಶುಭವಾಗಲಿ. ಮುಂದಿನದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಮಧ್ಯಮ ಸ್ಥಿತಿಯ ದಿನ. ಸ್ವಲ್ಪ ಮಟ್ಟಿನ ಲಾಭಾಂಶವನ್ನು ಕೂಡ ನೋಡಲಿಕ್ಕೆ ಅವಕಾಶ ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿ, ದುಡ್ಡು ಕಾಸಲ್ಲಿರ್ಬೋದು, ಮನೆಯಲ್ಲಿರ್ಬೋದು, ಎಲ್ಲ ವಿಚಾರದಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಸಮಾಧಾನವನ್ನು ನೋಡ್ತಕ್ಕಂಥ ದಿನ ಚೆನ್ನಾಗಿದೆ. ಚಿಂತೆ ಮಾಡ್ತಕ್ಕಂಥ ಅನಿವಾರ್ಯತೆ ಕೂಡ ಇಲ್ಲ.
ಭಾಗ್ಯದಲ್ಲಿರ್ತಕ್ಕಂಥ ರಾಹುಫಲವನ್ನು ನೋಡಿದಾಗ ಇವತ್ತು ಬುಧವಾರ ಬೇರೆ, ಹಾಗಾಗಿ ರಾಹುಫಲವನ್ನು ನೋಡಿದಾಗ ತಂದೆಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡ್ತಕ್ಕಂಥದ್ದು ಸೂಕ್ತ. ಉಳಿಕೆ ಅಂತ ಏನು ದೊಡ್ಡ ಸಮಸ್ಯೆ ಅಂತಕ್ಕಂಥದ್ದಿಲ್ಲ, ಸ್ವಲ್ಪ ಮಟ್ಟಿಗೆ ಅಜೀರ್ಣಾದಿ ಬಾಧೆಗಳು ಕಾಣಿಸ್ಕೋಬಹುದು. ಹಾಗಾಗಿ ಅವರಿಗೆ ಬೇಕಾಗಿರತಕ್ಕಂಥ ಚಿಕಿತ್ಸೆಯೋ ಇನ್ನೊಂದನ್ನು ಮಾಡಿ ಆರೋಗ್ಯ ಸುಧಾರಣೆಗೆ ಪ್ರಯತ್ನವನ್ನು ಮಾಡಲಿ. ಶುಭವಾಗಲಿ. ಮುಂದಿನದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತು ರಾಶ್ಯಾಧಿಪತಿಯಾಗಿರತಕ್ಕಂತಹ ಚಂದ್ರ ಭಾಗ್ಯಸ್ಥಿತಿಯಲ್ಲಿ ಬರ್ತಕ್ಕಂಥದ್ದು, ಭಾಗ್ಯೋದಯವಾಗ್ತಕ್ಕಂಥದ್ದು. ಸಪ್ತಮ ರಾಶ್ಯಾಧಿಪತಿ ಆಗಿರತಕ್ಕಂತಹ ಶನೈಶ್ಚರನೊಂದಿಗೆ ತೃತೀಯದಿಂದ ಮಂಗಳನ ದೃಷ್ಟಿ, ಕರ್ಮ ಅಂದರೆ ಯಾರು ಒಂದು ಪ್ರೊಫೆಷನಲಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರು, ಜಾಬ್ ಮಾಡ್ತಕ್ಕಂಥವ್ರು ಕಂಪನಿಯಲ್ಲೋ ಅಥವಾ ಬ್ಯಾಂಕ್ನಲ್ಲೋ ಇತ್ಯಾದಿ, ಯಾಕೆಂದರೆ ಬುಧನ ಮನೆ ಅಲ್ವಾ ಅದು. ಹಾಗಾಗಿ ಮುಖ್ಯವಾಗಿ ಬ್ಯಾಂಕ್ ಕೆಲಸವನ್ನು ಮಾಡ್ತಕ್ಕಂಥವರಿಗೆ ಇದು ಅನ್ವಯಿಸ್ತದೆ. ಇವತ್ತು ಚೆನ್ನಾಗಿದೆ, ಉತ್ತಮವಾಗಿರ್ತಕ್ಕಂಥ ದಿನ. ಇವತ್ತು ಸಂತೋಷದಿಂದ ಸಮಾಧಾನದಿಂದ ಇವತ್ತಿನ ದಿನವನ್ನು ಕಳೆಯಬಹುದು. ಆದರೂ ಕೂಡ ಕರ್ಕಾಟಕ ರಾಶಿಯವರು ಮುಖ್ಯವಾಗಿ ಮಾಡಬೇಕಾದಂಥದ್ದೇನಂತಂದರೆ ತೃತೀಯ ಭಾಗ್ಯ ಮತ್ತು ಸಪ್ತಮ ಸ್ಥಾನಕ್ಕೆ ಸಂಬಂಧಪಟ್ಟು ನೀವು ಆರಾಧನೆ ಮಾಡಬೇಕಾದಂಥ ದೇವತೆ ಪಂಚಮುಖಿ ಆಂಜನೇಯ. ನೀವು ನೋಡಿರ್ತೀರಿ ಚಿತ್ರವನ್ನು ಅಲ್ವಾ? ಗರುಡ ಮತ್ತು ಆಂಜನೇಯನ ಮುಖ, ವರಾಹ ಮುಖ, ನರಸಿಂಹ ಮುಖ ಇತ್ಯಾದಿ ಆ ಮುಖಗಳನ್ನು ಹೊಂದಿರತಕ್ಕಂಥದ್ದು. ವರಾಹ, ನರಸಿಂಹ, ಗರುಡ ಮತ್ತು ಆಂಜನೇಯ ಇತ್ಯಾದಿ ಒಟ್ಟು 5 ಮುಖಗಳು. 5ನೇ ಮುಖ ಯಾವುದು ಅಂತ ಇಲ್ಲಿ ಹೇಳಬಾರ್ದು, ಅದು ಗುಟ್ಟೋದು. ಹಾಗಾಗಿ ನೀವು ನೋಡಿ ಗೊತ್ತಾಗ್ತದೆ. ಈ 5 ಮುಖಗಳ ದರ್ಶನವನ್ನು ಅಥವಾ 5 ಮುಖದ ಆಂಜನೇಯನನ್ನು ದರ್ಶನ ಮಾಡಿಕೊಳ್ತಕ್ಕಂಥದ್ದು ಬಹಳ ವಿಶೇಷ. ಅವನ ದರ್ಶನವನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಗುರುಗಳೇ, ಇವತ್ತು ಬುಧವಾರದಂದು ಯಾವ ವಿಶೇಷವಾದ ಕ್ಷೇತ್ರದ ಮಹಿಮೆಯ ಕುರಿತಾಗಿ, ಅಲ್ಲಿನ ಐತಿಹ್ಯದ ಕುರಿತಾಗಿ ತಿಳಿಸ್ಕೊಡ್ತಿದ್ದೀರಾ? ಇವತ್ತು ಒಂದು ವಿಶೇಷವಾಗಿರತಕ್ಕಂತಹ ಕ್ಷೇತ್ರದ ಕಡೆಯಲ್ಲಿ ಪ್ರಯಾಣ ಬೆಳೆಸೋಣ. ಅದರಲ್ಲಿ ಯಾವುದು ಅಂತಂದರೆ ನಮ್ಮ ಬೆಂಗಳೂರಿಗೆ ಸಮೀಪದಲ್ಲಿರ್ತಕ್ಕಂಥದ್ದು, ಬೆಟ್ಟದ ಮೇಲೆ ಇರತಕ್ಕಂತಹ ನರಸಿಂಹನ ಸನ್ನಿಧಾನಕ್ಕೆ ಹೋಗೋಣ. ಈ ನರಸಿಂಹನ ಅವತಾರವಾದ ಕಥೆ ಇದೆಯಲ್ಲ, ಅದು ನಮ್ಮಲ್ಲಿ ಅನೇಕರಿಗೆ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲ ಕೂಡ. ಭಕ್ತರ ಬಂದು ಅಭೀಷ್ಟವನ್ನು ಸಲ್ಲಿಸಲಿಕ್ಕಾಗಿ ಅಥವಾ ಅವನೇ ಹೇಳಿದ ಮಾತೇನಿದೆ, ಭಗವಂತನ ಮಾತಿದೆ, ಭಗವದ್ಗೀತೆಯಲ್ಲಿ ನಾವು ಕೇಳ್ತೇವೆ. ಏನು ಹೇಳ್ತಾನೆ ಅವನು? ಒಳ್ಳೆಯವರನ್ನು, ಸಾಧು ಸಜ್ಜನರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ, ದುಷ್ಟರನ್ನು ಸಂಹಾರ ಮಾಡಲಿಕ್ಕಾಗಿ ಅಥವಾ ಕೆಟ್ಟದ್ದನ್ನು ಮುಗಿಸಲಿಕ್ಕಾಗಿ ಮತ್ತು ಸಾಮಾಜಿಕವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಕಾಪಾಡೋದಕ್ಕೋಸ್ಕರವಾಗಿ ತಾನು ಪ್ರತಿ ಯುಗದಲ್ಲೂ ಮತ್ತೆ ಮತ್ತೆ ಅವತಾರ ಎತ್ತಿ ಬರ್ತೇನೆ. ಶ್ಲೋಕ ಎಲ್ರಿಗೂ ಗೊತ್ತು, ಅರ್ಥ ಹೇಳ್ತಾ ಇದ್ದೇನೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ. ಧರ್ಮ ಅಂದರೆ ವ್ಯವಸ್ಥೆ ಅಂತ ಅರ್ಥ. ಧರ್ಮ ಅಂದರೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್ ಆ ಥರ ಹೋಗಬೇಡಿ ನೀವು. ವ್ಯವಸ್ಥೆಯನ್ನು ಪುನಃ ಸ್ಥಾಪಿಸಲಿಕ್ಕಾಗಿ, ಹಾಳಾಗಿರ್ತಕ್ಕಂತಹ ವ್ಯವಸ್ಥೆಯನ್ನು ಸರಿ ಮಾಡಲಿಕ್ಕಾಗಿ ನಾನು ಪ್ರತಿ ಯುಗದಲ್ಲೂ ಮತ್ತೆ ಮತ್ತೆ ಹುಟ್ಟು ಬರ್ತೇನೆ ಅಂಥೇಳಿ. ಹಾಗಾದರೆ ಆ ಕಾಲದಲ್ಲಿ ಈಗ ನಾವು ನರಸಿಂಹನ ಬಗ್ಗೆ ಮಾತಾಡ್ತಾ ಇದ್ದೇವೆ. ಕ್ಷೇತ್ರ ಯಾವುದು, ಏನು ವಿಶೇಷ ಅನ್ನೋದು ನಾವೇಲೆ ಹೇಳ್ತೇನೆ. ಈ ನರಸಿಂಹನ ಅವತಾರವನ್ನು ಎತ್ತಲಿಕ್ಕಾಗಿ ಅವನು ಆ ಹಿನ್ನೆಲೆಯನ್ನು ಒಂದು ಸಾರಿ ನಾವು ನೋಡ್ಕೊಳ್ಬೇಕು. ಭಕ್ತರಿಗೆ ತೊಂದರೆಯೂ ಆಗ್ತಿದೆ. ಒಬ್ಬ ಕ್ರೂರಿಯಾಗಿರ್ತಕ್ಕಂತಹ ಆಸುರಿ ಸ್ವಭಾವದ ಒಬ್ಬ ವ್ಯಕ್ತಿಯಿಂದ ಸಮಾಜದ ವ್ಯವಸ್ಥೆ ಹಾಳಾಗ್ತಿದೆ, ಭಕ್ತರಿಗೆ ಕಷ್ಟವಾಗ್ತಿದೆ, ಸಜ್ಜನರಿಗೆ ತೊಂದರೆ ಆಗ್ತಿದೆ. ಅಂಥ ಟೈಮ್ನಲ್ಲಿ ಅವನಿಗೆ ಸುಮ್ಮನೆ ಇರಲಿಕ್ಕೆ ಆಗೋದೇ ಇಲ್ಲ, ಬರಲೇಬೇಕು, ವ್ಯವಸ್ಥೆ ಮಾಡಬೇಕಲ್ಲ. ಹಾಗಾಗಿ ಅದನ್ನು ಸರಿಪಡಿಸ್ಲಿಕ್ಕಾಗಿ ಬಂದೇ ಬರ್ತಾನೆ. ಇಲ್ಲಿ ನಾವು ನರಸಿಂಹ ಅವತಾರದ ಪೂರ್ವಭಾವಿ ಕಥೆಯನ್ನು ನೋಡಿದರೆ, ನಾವೆಲ್ಲರೂ ಸಿನಿಮಾದಲ್ಲಿ ನೋಡಿದ್ದೇವೆ, ಸಿನಿಮಾದಲ್ಲೂ ಆಲ್ಮೋಸ್ಟ್ ಎಲ್ಲ ತುಂಬ ಚೆನ್ನಾಗೇ ಇದೆ. ಆದರೆ ಕಥೆಯನ್ನು ಒಂದು ಸಾರಿ ನೋಡ್ಲಿಕ್ಕೆ ಹೊರಟ್ರೆ ಇಲ್ಲಿ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಅಂತ ಬರುತ್ತಲ್ಲ, ಇದನ್ನು ಒಂದು ಸಾರಿ ಯೋಚನೆ ಮಾಡಬೇಕು ಈ ಶಬ್ದಗಳನ್ನು. ಹಿರಣ್ಯಾಕ್ಷ ಅಂತಂದರೆ ಯಾವಾಗಲೂ ಕೂಡ ಸಂಪತ್ತಿನ ಮೇಲೇ ದೃಷ್ಟಿ ಇಟ್ಟಿರ್ತಕ್ಕಂಥವನು ಅಂತ. ಹಿರಣ್ಯ ಅಕ್ಷ, ಕಣ್ಣು ಅಂತ. ಅಂದರೆ ಯಾವತ್ತೂ ಕೂಡ ಸಂಪತ್ತು, ದುಡ್ಡು ಇತ್ಯಾದಿ ಏನಿದೆ ಅದರ ಮೇಲೆ ಯಾವಾಗಲೂ ಗಮನ ಇಟ್ಕೊಂಡಿರ್ತಕ್ಕಂಥವನು ಅಂತ. ಜೊತೆಯಲ್ಲಿ ಹಿರಣ್ಯ ಕಶಿಪು. ಕಶಿಪು ಅಂದರೆ ಏನು? ಪಿಲ್ಲೋ, ದಿಂಬು, ಹಾಸಿಗೆಯಲ್ಲಿ ತಲೆ ಕೆಳಗಡೆ ಇಟ್ಕೊಳ್ತೇವಲ್ಲ ದಿಂಬಿಗೆ ಕಶಿಪು ಅಂತ ಹೇಳ್ತಾರೆ. ಅಂದರೆ
ಹಣವನ್ನು ಬಚ್ಚಿಡೋದಕ್ಕೆ ಎಲ್ಲೂ ಜಾಗ ಇಲ್ಲದೆ ತಲೆದಿಂಬಿನ ಕೆಳಗಡೆ ಇಟ್ಕೊಳ್ತಕ್ಕಂಥ ಸ್ವಭಾವ. ಅಂದರೆ ಅದರ ಅರ್ಥ ತಲೆ ಕೆಳಗೆ ಬಂಗಾರ ಇಟ್ಕೊಳ್ಳೋದು ಅಂತಲ್ಲ, ದುಡ್ಡಿನ ಮದವನ್ನು ತಲೆಗೆ ಏರಿಸ್ಕೊಂಡವನು ಅಂತ ಅರ್ಥ ಮಾಡ್ಕೋಬೇಕು ನಾವು. ಯಾವಾಗಲೂ ದುಡ್ಡಿನ ಮೇಲೆ ಕಣ್ಣಿಟ್ಕೊಂಡ್ರವನು ಒಬ್ಬ, ಇನ್ನೊಬ್ಬ ದುಡ್ಡಿನ ಮದವನ್ನು ತಲೆ ಮೇಲೆ ಏರಿಸ್ಕೊಂಡವನು ಅಂತ ಅದರ ಅರ್ಥ ಆಗತ್ತೆ. ಹಾಗಾಗಿ ಈ ಅಂಥ ಅಹಂಕಾರಿಯಾಗಿ ಅವನೇನು ಮಾಡ್ತಾನೆ, ರಾಜ್ಕುಮಾರ್ ಅವರ ಪಾತ್ರ ಅದ್ಭುತವಾಗಿ ಮಾಡಿದ್ದಾರೆ. ನನಗೆ ಎಷ್ಟು ಸಾರಿ ನೋಡಿದರೂ ಸಮಾಧಾನ ಆಗೋದಿಲ್ಲ, ಅಷ್ಟು ಒಂದು ಅದ್ಭುತವಾದ ನಟನೆ ಇದೆ ಅವರದ್ದು. ಅದೊಂದು ಸೈಡಿಗೆ ಇರಲಿ. ಇಲ್ಲಿ ಏನಾಗ್ತದೆ, ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ ಮಹಾಬಲಿಷ್ಠರವರು. ಅವನು ಯಾವಾಗ ಭೂಮಿಯನ್ನು ತನ್ನ ಕಕ್ಷೆಯಿಂದ ತಪ್ಪಿಸುವಂತಹ ದುಸ್ಸಾಹಸವನ್ನು ಮಾಡ್ತಾನೆ ಹಿರಣ್ಯಾಕ್ಷ, ಆಗ ವರಾಹ ರೂಪದಿಂದ ಬಂದು ಅವನು ಸಂಹಾರ ಮಾಡಿಬಿಡ್ತಾನೆ. ಇದು ಗೊತ್ತಾದ ನಂತರದಲ್ಲಿ ಯಾವಾಗ ಹಿರಣ್ಯಕಶಿಪು ತಪಸ್ಸನ್ನು ಮಾಡಿ ಶಕ್ತಿಶಾಲಿ ಆಗಬೇಕು ಅಂತೆಲ್ಲ ತೀರ್ಮಾನ ಮಾಡಿ ತಪಶ್ಶಕ್ತಿಯನ್ನು ಗಳಿಸ್ಕೊಂಡು ಅವನಿಗೆ ಒಂದು ತೀರ್ಮಾನ ಬಂದ್ಬಿಡುತ್ತೆ. ಪ್ರತ್ಯಕ್ಷ ಆಗಿ ಬ್ರಹ್ಮ ಕೇಳಿದಾಗ ನಿನಗೇನು ಬೇಕು ಅಂತ ಕೇಳಿದಾಗ ಅವಾಗ ಅವನು ಹೇಳ್ತಾನೆ ಏನಂತ, ಸೃಷ್ಟಿಯಲ್ಲಿ ಇರ್ತಕ್ಕಂತಹ ಯಾವುದೇ ಒಂದು ಜೀವಿಯಿಂದ ತನ್ನ ಸಂಹಾರ ಆಗಬಾರ್ದು. ಅದ್ಭುತ ಅಲ್ವಾ? ನೋಡಿ, ಸೃಷ್ಟಿಯಲ್ಲಿ ಇರುವಂಥ ಯಾವುದೇ ಒಂದು ಜೀವಿಯಿಂದ ಅಥವಾ ಅಸ್ತ್ರ ಶಸ್ತ್ರ ಆಯುಧ ಇತ್ಯಾದಿ ಯಾವುದರಿಂದ ತನ್ನ ಸಂಹಾರ ಆಗಬಾರ್ದು. ಇದು ಅವನ ಪ್ರಾರ್ಥನೆ. ವರ ಕೂಡ ತಥಾಸ್ತು ಅಂತಲೇ ಸಿಕ್ಕಿರ್ತದೆ. ಹಾಗಾಗಿ ಅವನಿಗೆ ಒಂದು ಧೈರ್ಯ ಏನು ಅಂತಂದರೆ, ಯಾರು ಏನು ಮಾಡೋಕ್ಕಾಗೋದಿಲ್ಲ. ಒಂದೋ ಯಾವುದಾದ್ರೂ ಒಂದು ರೂಪದಲ್ಲಿ ಬರಬೇಕು, ಒಂದು ರೂಪದಿಂದ ಸಂಹಾರ ಮಾಡೋಕ್ಕಾಗೋದಿಲ್ಲ. ಇಲ್ಲ ಸಂಹಾರ ಮಾಡಬೇಕು ಅಂದರೆ ಆಯುಧ ಬೇಕು, ಆಯುಧಗಳಿಂದ ಸಂಹಾರ ಮಾಡೋಕ್ಕಾಗೋದಿಲ್ಲ. ಮನೆ ಒಳಗೂ ತನ್ನ ಸಂಹಾರ ಆಗಬಾರ್ದು, ಹೊರಗೂ ಸಂಹಾರ ಆಗಬಾರ್ದು. ಅಂದರೆ ಇನ್ನೆಲ್ಲಿ ಮತ್ತೆ ಸಂಹಾರ ಆಗಬೇಕು? ಇದು ಒಂದು ವರ. ಇದರ ಜೊತೆಯಲ್ಲಿ ಹಗಲಲ್ಲೂ ಸಂಹಾರ ಆಗಬಾರ್ದು, ರಾತ್ರಿಯಲ್ಲೂ ಸಂಹಾರ ಆಗಬಾರ್ದು, ಭೂಮಿಯಲ್ಲಿ ಸಂಹಾರ ಆಗಬಾರ್ದು, ಆಕಾಶದಲ್ಲಿ ಸಂಹಾರ ಆಗಬಾರ್ದು, ಅಂದರೆ ಅಂತರಿಕ್ಷದಲ್ಲಿ ಸಂಹಾರ ಆಗಬಾರ್ದು. ಹೀಗೆ ವಿಚಿತ್ರವಾದ ರೀತಿಯಲ್ಲಿ ಅವನ ವರವನ್ನು ಕೇಳಿರ್ತಾನೆ. ಅಂಥ ವರವನ್ನು ಕೂಡ ಬ್ರಹ್ಮ ತಥಾಸ್ತು ಅಂತ ಕೊಟ್ಟ ನಂತರದಲ್ಲಿ ಅವನಿಗೆ ದುರಹಂಕಾರ ಬಂದ್ಬಿಡ್ತದೆ. ಅತಿಯಾಗಿರ್ತಕ್ಕಂಥ ವರದ ಬಲ, ದೈಹಿಕವಾಗಿರ್ತಕ್ಕಂಥ ಶಕ್ತಿ ಒಂದು ಕಡೆಯಲ್ಲಿ, ಜನರ ಬೆಂಬಲ ಮತ್ತೊಂದು ಕಡೆಯಲ್ಲಿ, ಅವನದೇ ಆಗಿರ್ತಕ್ಕಂಥ ಸೈನ್ಯ, ಸಹಸ್ರಾರು ಲಕ್ಷಗಟ್ಟಲೆ ರಾಕ್ಷಸರ ಸೈನ್ಯ, ಅಧಿಕಾರ, ಹೀಗೆ ಎಲ್ಲದು, ಹಣ ಇದೆ, ಅಧಿಕಾರ ಇದೆ, ವರಬಲ ಇದೆ, ಜನಬಲ ಇದೆ, ಧನಬಲ ಇದೆ, ದೈವಬಲ ಇದೆ, ಆತ್ಮಬಲವೂ ಇದೆ, ಶರೀರದ ಬಲವೂ ಇದೆ. ಎಲ್ಲವೂ ಸೇರಿಕೊಂಡು ಅವನಿಗೆ ದುರಹಂಕಾರ ಮಿತಿ ಮೀರಿದಾಗ ತನ್ನನ್ನೇ ದೇವರು ಅಂತ ಪೂಜೆ ಮಾಡಬೇಕು ಅಂತ ಜನರಲ್ಲಿ ಅಪ್ಪಣೆಯನ್ನು ಕೊಡ್ತಾನೆ ಅವನು. 3 ಲೋಕದಲ್ಲಿರ್ತಕ್ಕಂಥವರು ಕೂಡ ತನ್ನನ್ನೇ ಪೂಜೆ ಮಾಡಬೇಕು ಅಂತಕ್ಕಂಥ ದುರಹಂಕಾರ ಇದು ಪ್ರಾಪ್ತಿಯಾದ ನಂತರದಲ್ಲಿ ಬರುವಂಥವನು ಅವರದ್ದೇ ಆಗಿರ್ತಕ್ಕಂಥ ಮಗ. ಅದೇ ಹಿರಣ್ಯಕಶಿಪುವಿನ ಮಗ. ನಾವು ಸಿನಿಮಾದಲ್ಲಿ ಒಬ್ಬನೇ ಮಗನ ನೋಡ್ತೇವೆ. ಹ್ಲಾದ, ಆಹ್ಲಾದ, ಅನುಹ್ಲಾದ, ಪ್ರಹ್ಲಾದ ಅಂಥೇಳಿ 4 ಜನ ಮಕ್ಕಳು ಹಿರಣ್ಯಕಶಿಪುವಿಗೆ. ಒಬ್ಬನೇ ಪ್ರಹ್ಲಾದ, ಒಬ್ಬನೇ ಮಗ ಅಲ್ಲ ಭಾಗವತದ ಪ್ರಕಾರ. ಆ ಪ್ರಹ್ಲಾದ ಗರ್ಭದಲ್ಲಿದ್ದಾಗಲೇ ನಾರದರಿಂದ ಉಪದೇಶವನ್ನು ಪಡೆದು ನಾರಾಯಣ ಜಪವನ್ನು ಮಾಡ್ತಿದ್ದಾನೆ. ಇಲ್ಲಿ ಹಿರಣ್ಯಾಕ್ಷನ ಸಂಹಾರಕ್ಕಾಗಿ ಮಹಾವಿಷ್ಣು ಏನು ಒಂದು ವರಾಹದ ರೂಪದಲ್ಲಿ ಬಂದ ಸಂಹಾರವೊಂದು ಮಾಡ್ದ. ಅದೊಂದು ಬಹಳ ದೊಡ್ಡ ದ್ವೇಷ ಇತ್ತು ಹಿರಣ್ಯಕಶಿಪುಗೆ. ತನ್ನ ತಮ್ಮನನ್ನೇ ಸಂಹಾರ ಮಾಡಿಬಿಟ್ಟ ಹಂದಿಯ ರೂಪದಲ್ಲಿ ಬಂದು ಅಂಥೇಳಿ ಬಹಳ ಒಂದು ಕ್ರೋಧ ಇತ್ತು. ಹಾಗಾಗಿ ಅವನಿಗೆ ಯಾರು ವಿಷ್ಣುವನ್ನು ಸ್ಮರಣೆ ಮಾಡ್ತಾರೆ, ವಿಷ್ಣುವನ್ನು ಯಾರು ಸ್ತೋತ್ರ ಮಾಡ್ತಾರೆ, ಭಕ್ತರಿದ್ದಾರೆ ಅಂಥವ್ರು ಕಂಡ್ರಾಗೋದಿಲ್ಲ. ಹಾಗಾಗಿ ಅವನೇನು ಮಾಡ್ತಿರ್ತಾನೆ, ಸಿಕ್ಕಲ್ಲಿ ಅವ್ರಿಗೆ ಹಿಂಸೆ ಕೊಡ್ತಾ ಇದ್ದಾನೆ. ಇಂಥ ಸಂದರ್ಭದಲ್ಲಿ ಅವನ ಮನೆಯಲ್ಲಿ ಅವನ ಹೊಟ್ಟೆಯಲ್ಲೇ ಹುಟ್ಟಿರ್ತಕ್ಕಂಥ ಅವನದ್ದೇ ಮಗ ವಿಷ್ಣು ಭಕ್ತ ಆಗ್ಬಿಟ್ರೆ ಹೇಗಾಗ್ಬೋದು? ಅದಕ್ಕಾಗಿ ಆ ಪ್ರಹ್ಲಾದನನ್ನು ಸಂಹಾರ ಮಾಡಲಿಕ್ಕೆ ಎಲ್ಲ ರೀತಿ ಪ್ರಯತ್ನವನ್ನು ಮಾಡ್ತಾನೆ. ಹೋಳಿಕಾ ಅನ್ನುವಂಥ ತನ್ನ ಸಹೋದರಿಯಿಂದ ಅವನನ್ನು ಸುಟ್ಟಾಕು ಅಂತ ಹೇಳ್ತಾನೆ. ಸರ್ಪಗಳ ರಾಶಿಯಲ್ಲಿ ತಗೊಂಡೋಗಿ ಬಿಡ್ತಾನೆ, ಬೆಂಕಿಗೆ ನೂಗ್ತಾನೆ, ವಿಷವನ್ನು ಕುಡಿಸ್ತಾನೆ, ಬೆಟ್ಟದಿಂದ ತಳ್ಳಿಸ್ತಾನೆ, ಆನೆಯಿಂದ ತುಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಎಲ್ಲದರಲ್ಲಿ ಅವನು ಸೋತು ಹೋಗ್ತಾನೆ. ಆ ನಂತರದಲ್ಲಿ ತಾನೇ ಸಂಹಾರ ಮಾಡ್ತೇನೆ ಅಂತ ಕೊನೆಯದಾಗ ನಿಲ್ಲೋದು. ಆ ಸಂಹಾರ ಮಾಡ್ತೇನೆ ತಾನೇ ಅಂತ ನಿಂತಾಗ ಮಗನನ್ನು ಪ್ರಶ್ನೆ ಮಾಡೋದು. ಆವಾಗ ಎಲ್ಲಿದ್ದಾನೆ ಹೇಳು? ಎಲ್ಲಿ ಇಲ್ಲ, ನನಗೆ ಎಲ್ಲ ಕಡೆ ಕಾಣ್ತಾನೆ. ಅಲ್ಲೂ ಒಂದು ಪ್ರಶ್ನೆ ಬರ್ತದೆ. ಅಲ್ಲಿ ಪ್ರಹ್ಲಾದನ ಹತ್ರ ಮೊದಲು ಕೇಳ್ತಾನೆ ಇವನು, ನಿನಗೆ ಯಾವುದು ಇಷ್ಟ ಮಗನೇ ಅಂಥೇಳಿ. ಆವಾಗ ಅವನು ಹೇಳ್ತಾನೆ,
ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. 9 ರೀತಿಯಲ್ಲಿ ನಾನು ಭಕ್ತಿ ಮಾಡಬೇಕು ಅಂತ ಅನಿಸುತ್ತೆ ಭಗವಂತನಿಗೆ ಅಂತ. 9 ರೀತಿಯ ಭಕ್ತಿ. ಇವತ್ತು ಆಚಾರ ವಿಚಾರಕ್ಕೆ ಒಂದು ಒಳ್ಳೆ ಸಬ್ಜೆಕ್ಟ್ ಸಿಕ್ತು ನಮಗೆ. 9 ರೀತಿಯಲ್ಲಿ ಭಕ್ತಿ ಮಾಡಬಹುದು ಅನ್ನುವಂಥ ವಿಚಾರವನ್ನು ಪ್ರಹ್ಲಾದ ಹೇಳಿದಾಗ ಯಾರಿಗೆ ಅದು ಭಕ್ತಿ ಸಮರ್ಪಣೆ ಅಂತ ಕೇಳಿದ್ರೆ ವಿಷ್ಣುವಿಗೆ ಅಂದ್ಬಿಡ್ತಾನೆ. ಅಲ್ಲಿ ಇವನಿಗೆ ಸಿಟ್ಟು ಬಂದ್ಬಿಡತ್ತೆ. ಏನು ಮಾತೆತ್ತೀರಿ ವಿಷ್ಣು ವಿಷ್ಣು ಅಂತೀಯ, ಯಾವಾಗ ನೋಡ್ರಿ ವಿಷ್ಣು ಸ್ಮರಣೆ ಮಾಡ್ತೀಯ, ನಿನ್ನನ್ನು ಸಂಹಾರ ಮಾಡಬೇಕು ಅಂತ ಹೇಳ್ಕೊಂಡು ಎಲ್ಲ ಪ್ರಯತ್ನ ಪಟ್ಟು ಪ್ರತಿಯೊಂದರಲ್ಲೂ ಸೋತೆ. ಇವನು ಪ್ರಚಂಡ 3 ಲೋಕಗಳಿಗೆ ಸಂಹಾರ ರೂಪಿಯಾಗಿ, ಅಂದರೆ ಉಗ್ರ ರೂಪಿಯಾಗಿ ಸಾಧು ಸಂತರಿಗೆಲ್ಲ ಹಿಂಸೆ ಕೊಡ್ತಿದ್ದವನು ಇಂಥ ದೊಡ್ಡ ಪ್ರಚಂಡನಿಗೆ ಇವನೊಬ್ಬ ಚಿಕ್ಕ ಹುಡುಗ, 5 ವರ್ಷದ ಹುಡುಗ ಟೆನ್ಷನ್ ಕೊಟ್ಬಿಟ್ಟ. ಎಲ್ಲ ಥರ ಪ್ರಯತ್ನ, ಮನೆಯಲ್ಲಿ ಯಾವಾಗ ನೋಡಲಿ ತನ್ನ ಶತ್ರುವಿನ ಸ್ಮರಣೆ ಮಾಡ್ತಿದ್ದಾನೆ. ಅದರ ಜೊತೆಯಲ್ಲಿ ಎಲ್ಲ ಪ್ರಯತ್ನ, ಹಾವು ಬಂದು ಕಚ್ಚಿ ನೋಡಿ ಆಯಿತು, ಹಾವು ಕಚ್ಚಲಿಲ್ಲ, ಕೊರಳಿಗೆ ಹಾವು ಹಾಕಿದ್ರೆ ಹಾವು ಹೂವಾಯಿತು, ವಿಷ ಕೊಟ್ಟರೆ ಅಮೃತ ಆಗೋಯ್ತು, ಆನೆ ತುಳಿಲಿಲ್ಲ, ಪರ್ವತದಿಂದ ಬಿದ್ದರೆ ಸಾಯಲಿಲ್ಲ, ಬೆಂಕಿಗೆ ನೂಕಿದ್ರೆ ಸುಡಲಿಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಎಲ್ಲಿವರೆಗೆ ಅಂದರೆ ಕೃತ್ಯ ಪ್ರಯೋಗವನ್ನು ಕೂಡ ಮಾಡ್ದ ಅಂತ ಬರುತ್ತೆ ಭಾಗವತದಲ್ಲಿ. ತನ್ನ ಆ ಪ್ರಹ್ಲಾದನ ಮೇಲೆ ಹಿರಣ್ಯಕಶಿಪು ಮಾರಣತಂತ್ರ ಪ್ರಯೋಗವನ್ನು, ಮಾಟಮಂತ್ರ ಅಂತ ಏನು ಹೇಳ್ತೀವಿ, ಅದನ್ನು ಕೂಡ ಮಾಡಿದ್ದಂತೆ. ಅದು ಕೂಡ ಕೆಲಸ ಮಾಡದೇ ಇದ್ದಾಗ ಕೊನೆಯದಾಗಿ ಅವನು ತೀರ್ಮಾನ ಮಾಡಿದ್ದು ನಾನೇ ಸಂಹಾರ ಮಾಡ್ತೇನೆ ಅಂತ. ಆ ಸಂದರ್ಭದಲ್ಲಿ ಅವನೇನು ಮಾಡ್ತಾನೆ, ಎಲ್ಲ ವಿಚಾರ ಮಾಡ್ತಾನೆ. ಎಲ್ಲಿದ್ದಾನೆ, ಎಲ್ಲ ಕಡೆ ಇದ್ದಾನೆ, ನನ್ನೊಳಗೂ ಇದ್ದಾನೆ, ನಿನ್ನೊಳಗೂ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ. ಆ ಡೈಲಾಗ್ ನಮ್ಮ ಪುನೀತ್ ರಾಜ್ಕುಮಾರ್ ಅವರದ್ದ, ಎಲ್ಲೆಲ್ಲಿಯೂ ಇದ್ದಾನೆ, ಎಲ್ಲೆಲ್ಲಿಯೂ ಇದ್ದಾನೆ ಕೇಳಿದೆವಲ್ಲ ನಾವು. ಅದ್ಭುತವಾದ ನಟನೆಯನ್ನು ನೋಡಿದ್ದೇವೆ ಕೂಡ. ಆ ರೀತಿಯಾಗಿ ಯಾವಾಗ ಅವನು ಉತ್ತರ ಕೊಡ್ತಾನೆ ಪ್ರಹ್ಲಾದ, ತಡಿಲಿಕ್ಕೆ ಆಗೋದಿಲ್ಲ ಹಿರಣ್ಯಕಶಿಪುಗೆ. ಆವಾಗ ಅವನೇನು ಮಾಡ್ತಾನೆ, ಎಲ್ಲೆಲ್ಲೂ ಇದ್ದಾನಲ್ವಾ, ಹಾಗಾದರೆ ಈ ಕಂಬದಲ್ಲಿ ಇರ್ತಕ್ಕಂಥ ನಿನ್ನ ಆ ಹರಿ ಬಂದು ನಿನ್ನನ್ನು ಎಷ್ಟು ರಕ್ಷಣೆ ಮಾಡ್ತಾನೆ ನೋಡೋಣ ಅಂಥೇಳಿ ಗುದ್ದುತ್ತಾನೆ. ಅಲ್ಲಿ ವಾಸ್ತವಾಂಶ ಭಾಗವತ ಪುರಾಣದ ಪ್ರಕಾರ ಖಡ್ಗದಲ್ಲೋ, ನಾವು ತೆಲುಗು ಸಿನಿಮಾದಲ್ಲಿ ನೋಡಿದ್ರೆ ಖಡ್ಗದಲ್ಲಿ ಹೊಡಿತಾರೆ, ಕನ್ನಡದಲ್ಲಿ ಗದೆಯಲ್ಲಿ ಹೊಡಿತಕ್ಕಂಥದ್ದು ಕಂಬಕ್ಕೆ ಬರುತ್ತೆ. ಆದರೆ ವಾಸ್ತವಾಂಶ ಭಾಗವತ ಪುರಾಣ ಹೇಳ್ತದೆ ಮುಷ್ಟಿಯಿಂದ ಗುದ್ದುತ್ತಾನೆ ಕಂಬಕ್ಕೆ. ಕಂಚಿನ ಕಂಬ ಅದು. ಆ ಕಂಬಕ್ಕೆ ಅವನು ಮುಷ್ಟಿಯಿಂದ ಗುದ್ದಿ ಆ ಕಂಬ 2 ಹೋಳಾಗಿ ಅಲ್ಲಿಂದ ಬರ್ತಾನೆ. ನ ಮೃಗಂ ನ ಮಾನುಷಂ ಸತ್ಯಂ ವಿಧಾತು ನಿಜ ಭೃತ್ಯ ಭಾಷಿತಂ ಅಂತ ಆರಂಭ ಆಗುತ್ತೆ ಶ್ಲೋಕ. ತನ್ನ ಭಕ್ತನ ಮಾತನ್ನು ಸತ್ಯ ಮಾಡಬೇಕು ಹೇಳಿ, ಮೃಗವೂ ಅಲ್ಲ ಅಂದರೆ ಸಿಂಹವೂ ಅಲ್ಲ, ಮನುಷ್ಯನೂ ಅಲ್ಲ, ಹಾಗಂತ ಸಿಂಹವೂ ಹೌದು ಮನುಷ್ಯನೂ ಹೌದು ಅನ್ನುವಂಥ ಉಗ್ರ ರೂಪದಿಂದ ಬಂದು ದರ್ಶನ ಕೊಡ್ತಾನೆ. ಅವನು ನಿಂತಿರ್ತಕ್ಕಂಥ ಸ್ಥಾನ ನಮ್ಮ ಕರ್ನಾಟಕದ ನಾಗಮಂಗಲದ ಸಮೀಪದಲ್ಲಿ ಮೇಲುಕೋಟೆಯಲ್ಲಿರ್ತಕ್ಕಂಥ ಬೆಟ್ಟದ ಮೇಲೆ ಸನ್ನಿಧಾನ ಇದೆ. ಅದು ಇವತ್ತಿನ ಕ್ಷೇತ್ರ. ಇದು ಆ ಒಂದು ನರಸಿಂಹನ ಮಹಿಮೆ ಇರತಕ್ಕಂಥದ್ದು. ಇಂತಹ ನರಸಿಂಹನನ್ನು ಪ್ರಧಾನ ದೇವತೆಯಾಗಿ ಹೊಂದಿರತಕ್ಕಂತಹ ಒಂದು ಮೇಲುಕೋಟೆ ಕ್ಷೇತ್ರದ ಮಹಿಮೆ ಏನು ಅಂತಂದರೆ, ಅಲ್ಲಿ ಕೂಡ ಹೋಗಿ ಯಾರು ಆ ನರಸಿಂಹನನ್ನು ಸೇವೆ ಮಾಡ್ತಾರೆ ಅವರಿಗೆ ಇರತಕ್ಕಂಥ ಎಲ್ಲ ಶತ್ರು ಬಾಧೆಗಳನ್ನು ಆತ ಪರಿಹಾರ ಮಾಡ್ತಾನೆ. ಇನ್ನು ಬಹಳವಿದೆ, ಮುಂದೆ ನೋಡೋಣ. ನೀವೇ ಹೇಳಿಬಿಟ್ರಿ, ಆಗಲಿ ಹಿಂಟ್ ಕೊಟ್ಬಿಟ್ರಿ ಗುರುಗಳೇ, ಏನಿವತ್ತು ತಿಳಿಸ್ಲಿದ್ದೀರಾ ಅಂತ. ಒಬ್ಬ ಭಕ್ತ ಓಗೊಟ್ಟು ಕೂಗಿದರೆ ಹೇಗೆ ಬರ್ತಾನೆ ಭಗವಂತ ಅಂತ ನಾನಾ ಅವತಾರಗಳನ್ನು ಎತ್ತಿ ಬಂದು ಈಗಾಗಲೇ ಸಾಕ್ಷಿಯನ್ನು ನೀಡಿದ್ದಾನೆ. ಹಾಗಿದ್ರೆ ಭಕ್ತಿಪೂರ್ವಕವಾಗಿ ನಾವು ಪೂಜೆ ಮಾಡಬೇಕು ಅಂದರೆ 9 ವಿಧದ ಭಕ್ತಿ ಸಮರ್ಪಣೆಯನ್ನು ಮಾಡಬಹುದು. ಯಾವುದು ಆ ಭಕ್ತಿಯ ರೂಪ? 9 ವಿಧದ ಭಕ್ತಿ, ನವವಿಧ ಭಕ್ತಿ ಅಂತ ಹೇಳ್ತಾರೆ. ಈ ನವವಿಧ ಭಕ್ತಿಯಲ್ಲಿ 9 ಯಾವ್ಯಾವುದು? ಮೊದಲನೇದು ಕೇಳೋದು, ಶ್ರವಣ ಅಂದ್ರೆ ಭಗವಂತನ ಮಹಿಮೆಯನ್ನ, ಮಹಾತ್ಮೆಯನ್ನ ಕೇಳ್ತಕ್ಕಂಥದ್ದು. ಭಜನೆ ಮಾಡ್ತಾರೆ, ಎಲ್ಲ ಹೋಗಿ ಭಗವಂತನ ಬಗ್ಗೆ ಒಂದು ಪ್ರವಚನ ಆಗುತ್ತೆ, ಉಪನ್ಯಾಸ ಆಗುತ್ತೆ, ಭಾಗವತವೋ ಅಥವಾ ಇನ್ಯಾವುದೋ ಪುರಾಣವೋ, ಅವುಗಳಲ್ಲಿ ಅವನ ಮಹಾತ್ಮೆಯನ್ನು ಹೇಳ್ತಾರಲ್ಲ, ಶ್ರದ್ಧೆಯಿಂದ ಕೇಳೋದು. ಎಸ್, ಶ್ರದ್ಧಾಭಕ್ತಿಯಿಂದ ಅದನ್ನು ಸಂಪೂರ್ಣವಾಗಿ 2 ಕಿವಿಯಿಂದ ಕೇಳಿ ಆ ಒಂದು ಸುಖವನ್ನು ಅನುಭವಿಸ್ತಕ್ಕಂಥದ್ದು. ಸುಧೆ ಅಂತ ಹೇಳ್ತಾರೆ, ಅದಕ್ಕೆ ಅಮೃತ ಸಮಾನವಾಗಿರ್ತಕ್ಕಂಥದ್ದು. ಅದನ್ನು ಕೇಳುವಂಥದ್ದು ಒಂದು ಮೊದಲನೇ ಅತ್ಯಂತ ಸುಲಭವಾದ ಒಂದು ಭಕ್ತಿಯ ವಿಧಾನ ಇದು. 2ನೇದು ಕೀರ್ತನೆ. ಬರೀ ಕೇಳೋದು ಒಂದೇ ಅಲ್ಲ, ಕೇಳಿದ ನಂತರದಲ್ಲಿ ಸಮಯ ಸಿಕ್ಕಾಗ ಅಥವಾ ನಿತ್ಯ ಸಂದರ್ಭದಲ್ಲೋ
ಅವನ ನಾಮಸ್ಮರಣೆಯನ್ನು ಮಾಡೋದಿರಬಹುದು, ಹಾಡು ಹಾಡೋದು, ಭಜನೆ ಹಾಡೋದಿರಬಹುದು, ಅಥವಾ ಅವನ ಮಹಾತ್ಮೆಯನ್ನೇ ಹೇಳೋದಿರಬಹುದು. ಇದು ಎರಡನೇದು ಕೀರ್ತನಂ ಅಂತ. ಕೇಳಿದ ನಂತರದಲ್ಲಿ ಆ ವಿಷಯವನ್ನು ಹೇಳುವಂಥದ್ದು. ಮೂರನೇದು ಸ್ಮರಣಂ. ಸ್ಮರಣೆ ಅಂತಂದರೆ ಆ ಮಹಾತ್ಮೆಯನ್ನು ಏನೇನೆಲ್ಲ ಕೇಳ್ಕೊಂಡಿರ್ತೇವಲ್ಲ, ಆ ಕೇಳಿರ್ತಕ್ಕಂಥದ್ದನ್ನೆಲ್ಲ ನೆನಪು ಮಾಡ್ಕೊಳ್ತಕ್ಕಂಥದ್ದು. ಸಮಯ ಸಿಕ್ಕಾಗ ಅವನ ಅವತಾರಗಳಿರ್ಬೋದು, ಅವತಾರದಲ್ಲಿ ಅವನು ಮಾಡಿರ್ತಕ್ಕಂಥ ಅತಿಮಾನುಷ ಕೆಲಸಗಳಿರ್ಬೋದು, ರಾಮನ ಹಾಗೆ ಸಾಮಾನ್ಯ ಮನುಷ್ಯರ ರೀತಿಯ ಕೆಲಸಗಳು ಕೂಡ ಇರಬಹುದು. ಇದನ್ನೆಲ್ಲ ನೆನಪು ಮಾಡ್ಕೊಳ್ತಕ್ಕಂಥದ್ದು. ಅಲ್ಲಿಗೆ ಎಷ್ಟಾಯಿತು? 3 ಆಯಿತು. 4ನೇದು ಪಾದಸೇವನಂ. ಪಾದಸೇವೆ ಅಂತಂದರೆ ಆ ಹೋಗಿ ಕಾಲೊತ್ತೋದು ಅಂತ ಅಷ್ಟೇ ಅರ್ಥ ಅಲ್ಲ. ಪಾದಸೇವನ ಅಂತಂದರೆ ಆ ದೇವಸ್ಥಾನವನ್ನು ಸ್ವಚ್ಛಗೊಳಿಸ್ತಕ್ಕಂಥದ್ದು. ಪಾದ ಅಂದರೆ ಕೆಳಭಾಗ ಅಲ್ವಾ. ಸೇವೆ ಅಂತಂದರೆ ಸೇವೆಯನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು. ಅಥವಾ ಯಾವುದಾದರೂ ಒಂದು ಕ್ಷೇತ್ರಕ್ಕೆ ನಾವು ಹೋದಾಗ ಅಲ್ಲಿಯ ಸ್ವಚ್ಛತೆಯನ್ನು ಮಾಡ್ತಕ್ಕಂಥದ್ದು. ನಮಗೆ ಅವಕಾಶ ಸಿಕ್ಕಿದರೆ ಗರ್ಭಗುಡಿಯನ್ನು ಸ್ವಚ್ಛ ಮಾಡೋದು, ಆ ದೇವರ ಬಿಂಬವನ್ನು ಸ್ವಚ್ಛ ಮಾಡೋದು, ಅದಕ್ಕೆ ಕೊಟ್ಟಿರ್ತಕ್ಕಂಥ ದ್ರವ್ಯಗಳನ್ನು, ವಸ್ತುಗಳನ್ನು ಅಥವಾ ಜಾಗವನ್ನು ಕಸಗುಡಿಸೋದು, ನೆಲ ಒರೆಸೋದು, ಪಾತ್ರೆ ತೊಳೆಯೋದು, ಅಲ್ಲಿ ಅಡುಗೆ ಕೆಲಸದಲ್ಲೂ ಕೂಡ ಪ್ರತಿಯೊಂದು ವಿಷಯದಲ್ಲೂ ದೇವತಾ ಸೇವೆಯಲ್ಲಿ ಅಲ್ಲಿ ಏನೇನು ಕೈಂಕರ್ಯಗಳಾಗ್ತದೆ ಅಲ್ಲಿ ಎಲ್ಲ ಕೈಂಕರ್ಯಗಳನ್ನು ಕೂಡ ಭಾಗವಹಿಸಿ ಮಾಡ್ತಕ್ಕಂಥದ್ದು. ವೀಕ್ಷಕರ, ನೀವು ಬಹುಶಃ ಗಮನಿಸಿರ್ಬೋದು, ಕೆಲವರು ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಪಾದುಕೆಗಳನ್ನ ಕಾಯ್ತಾರೆ. ಅಂದ್ರೆ ಭಕ್ತರು ಬಂದು ಬಿಟ್ಟು ಹೋಗಿರುವಂತ ಚಪ್ಪಲಿಗಳನ್ನ ಕಾಯುವಂಥದ್ದು. ದೊಡ್ಡ ಕೋಟ್ಯಾಧಿಪತಿಗಳು ಕೂಡ ನಮ್ಮಲ್ಲಿ ನಾವು ಹಂಗೆ ಅಂದ್ಕೊಂಡಿರ್ತೇವೆ. ಆದರೆ ಎಷ್ಟೋ ಕಡೆಗಳಲ್ಲಿ ಇವತ್ತು ಗುಜರಾತ್, ರಾಜಸ್ಥಾನದಂಥ ಅನೇಕ ಕ್ಷೇತ್ರಗಳಿಗೆ ಕೆಲವಷ್ಟು ಅಲ್ಲಿ ಈ ಭೋಜನ ಗೃಹಗಳು ಅಂತಿದ್ದಾವೆ. ಸಹಸ್ರಾರು ಜನರಿಗೆ ನಿತ್ಯ ಊಟ ಹಾಕ್ತಕ್ಕಂಥದ್ದು. ₹1 ಹಣ ತಗೊಳ್ಳೋದಿಲ್ಲ ಹೋಟ್ಲಲ್ಲ. ಅಂಥ ದೊಡ್ಡ 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 ಕ್ಷೇತ್ರಗಳಿದ್ದಾವೆ. ನಾವು ಉದಾಹರಣೆಗೆ ಪಂಜಾಬ್ದಲ್ಲಿ ಅಮೃತ್ಸರಕ್ಕೆ ಹೋದರೆ ಗುರುದ್ವಾರದಲ್ಲಿ ನಿತ್ಯಕ್ಕೆ 16,000 ಜನರಿಗೆ ಊಟ ಹಾಕ್ತಾರೆ. ಅಲ್ಲಿ ಯಾರಿಗೂ ₹1 ಹಣ ತಗೊಳ್ಳೋದಿಲ್ಲ. ಬದಲಾಗಿ ಅಲ್ಲ ಊಟ ಮಾಡಿದ ತಟ್ಟೆಯನ್ನು ಭಕ್ತರು ಹೋಗಿ ತೊಳೆಯೋಕ್ಕೆ ಅವಕಾಶ ಇಲ್ಲ. ಊಟ ಮಾಡಿದ್ದನ್ನು ಬಿಟ್ಟು ಹೋದ್ರೆ ಆಯ್ತು. ಈಗ 10,000 ತಟ್ಟೆ ಇದೆ ಅಂತಂದರೆ ಆ ತಟ್ಟೆ ತೊಳೆಯೋಕ್ಕೆ ಎಷ್ಟೊತ್ತು ಬೇಕು? ತೊಳೆಯೋರು ಎಂಥವ್ರು ಇರ್ತಾರೆ ಅಂದರೆ ಕೋಟ್ಯಾಂತರ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಇರ್ತದೆ. ಅಂಥ ಮನೆಯವರಲ್ಲಿ ಬಂದು ಆ ಎಂಜಲನ್ನು ಒರೆಸೋದಿರ್ಬೋದು, ಪಾತ್ರೆ ತಟ್ಟೆಗಳನ್ನು ತೊಳೆಯೋದಿರ್ಬೋದು, ತರಕಾರಿ ಹೆಚ್ಚಿಕೊಡೋದಿರ್ಬೋದು, ಇವೆಲ್ಲ ಕೆಲಸಗಳನ್ನು ಮಾಡ್ತಾರೆ. ಇದೆಲ್ಲ ಪಾದ ಸೇವನೆಗೆ ಬರ್ತಕ್ಕಂಥದ್ದು. 5ನೇದು ಅರ್ಚನಾ, 6ನೇದು ವಂದನ, 7ನೇದು ದಾಸ್ಯ, 8ನೇದು ಸಖ್ಯ, 9ನೇದು ಆತ್ಮನಿವೇದನ ಅಂತ ಬರ್ತದೆ. ಇದರಲ್ಲಿ ಅರ್ಚನಾ ಅಂತ ನಮಗೆಲ್ಲರಿಗೂ ಗೊತ್ತು, ಪೂಜೆ ಮಾಡ್ತಕ್ಕಂಥದ್ದು, ಯಾವುದೇ ರೀತಿಯಾಗಿ ಭಗವಂತನಿಗೆ ಪೂಜೆಯನ್ನು ಸಲ್ಲಿಸ್ತಕ್ಕಂಥದ್ದು. ವಂದನ ಅಂದರೆ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು. ದಾಸ್ಯ ಅಂತಂದರೆ ನಮಗೆ ಗೊತ್ತು, ಕನಕದಾಸರು, ಪುರಂದರದಾಸರು, ಸೂರದಾಸರು, ಹೀಗೆಲ್ಲ ದಾಸರನ್ನು ಅಂದರೆ ನಮ್ಮ ಜೀವನವನ್ನು ನಿನ್ನ ದಾಸ್ಯಕ್ಕೆ ಬಿಟ್ಟುಬಿಟ್ಟಿದ್ದೇವೆ, ನಿನಗೆ ದಾಸರಾಗಿ ನಮ್ಮ ಜೀವನವನ್ನೇ ನಿನಗೆ ಅರ್ಪಣೆ ಮಾಡಿಬಿಟ್ಟಿದ್ದೇವೆ ಅಂತಕ್ಕಂಥದ್ದು ಒಂದು. ಆಮೇಲೆ ಇನ್ನೊಂದು 8ನೇದು ಸಖ್ಯ. ಸಖ್ಯ ಅಂದರೆ ಫ್ರೆಂಡ್ಶಿಪ್, ಸ್ನೇಹ. ಭಗವಂತನನ್ನು ಒಬ್ಬ ಸ್ನೇಹಿತನ ಹಾಗೆ ಕನ್ಸಿಡರ್ ಮಾಡ್ತಕ್ಕಂಥದ್ದು. ಏನಂತ ಬರ್ತದೆ? ರಾಮ ಭಗವಂತ ಅಂತ ನಾವು ನಂಬುತ್ತೇವಲ್ವ. ಅವನಿಗೆ ಇಡೀ ರಾಮಾಯಣದಲ್ಲಿ ದಾಸ್ಯ ಅಂತ ಹೇಳಿದ್ದಕ್ಕೆ ಹನುಮಂತ ಸಿಗ್ತಾನೆ. ಸಖ್ಯ ಅಂತ ಬಂದಾಗ ಅಲ್ಲಿ 2 ಜನ ಸಿಗ್ತಾರೆ, 2-3 ಜನ ಸಿಗ್ತಾರೆ. ಯಾರು ಅಂತಂದರೆ ಆರಂಭದಲ್ಲಿ ಒಬ್ಬ ಗುಹ ಅಂತ ಸಿಗ್ತಾನೆ. ಇವನು ವನವಾಸಕ್ಕೆ ಹೋಗುವಾಗ ದೋಣಿಯಲ್ಲಿ ಗಂಗಾ ನದಿಯನ್ನು ದಾಟಿಸಿದವನು ಗುಹ. ಅವನು ಪರಮ ಮಿತ್ರ, ಅವನು ಸ್ನೇಹಿತ. ಅವನ ನಂತರದಲ್ಲಿ ಸುಗ್ರೀವ, ಅವನು ಕೂಡ ರಾಮನಿಗೆ ಅತ್ಯಂತ ಪರಮ ಮಿತ್ರ. 3ನೇದಾಗಿ ವಿಭೀಷಣ, ರಾವಣನ ತಮ್ಮ, ಅವನು ಕೂಡ ಶ್ರೀರಾಮಚಂದ್ರನಿಗೆ ಪರಮ ಮಿತ್ರ. ಹೀಗೆ ಸಖ್ಯವನ್ನು, ಸ್ನೇಹವನ್ನು ಮಾಡ್ತಕ್ಕಂಥದ್ದು. 9ನೇದು ಯಾವುದಪ್ಪ ಅಂತಂದರೆ ಆತ್ಮನಿವೇದನ. ಆತ್ಮನಿವೇದನ ಅಂತಂದರೆ ಇದರಲ್ಲಿ 2 ಥರ ಇದೆ. ನಮ್ಮಲ್ಲಿ ಅನೇಕ ಆಳ್ವಾರುಗಳ ಕಥೆಯಲ್ಲಿ ನಾವು ಕೇಳ್ತೇವೆ. ಅವರುಗಳು ಆ ಶಿವನ ಆರಾಧನೆಯನ್ನು ಮಾಡ್ತಾ ಮಾಡ್ತಾ ಕೆಲವರು ಅದರಲ್ಲಿ ಬಹಳ ಅದ್ಭುತವಾದ ಒಂದು ಕಥೆಯನ್ನು ಕೇಳ್ತೇನೆ ನಾನು. ಆತ್ಮನಿವೇದನ, ಒಂದು ದೊಡ್ಡ ರುದ್ರಯಾಗವನ್ನು ಮಾಡಿ ಪೂರ್ಣಾಹುತಿ ಸಂದರ್ಭದಲ್ಲಿ ತಾವೇ ಅಗ್ನಿಗೆ ತಮ್ಮನ್ನು ಕೊಟ್ಕೊಂಡಿದ್ದು. ಇದು ನಡೆದಿದೆ ಈಗ 300-400 ವರ್ಷಗಳ ಹಿಂದೆ. ಶಿವನ ಪರಮ ಭಕ್ತರಾಗಿದ್ದು ಜೀವಮಾನವನ್ನು ಪೂರ್ಣ ಶಿವನ ಸೇವೆಗೆ ಇಟ್ಟು ಕೊನೆ ಹಂತದಲ್ಲಿ ಅವ್ರಿಗೆ ಗೊತ್ತಾಯ್ತಂತೆ ತಾನು ಇನ್ನು ತನ್ನನ್ನು ಶಿವನಿಗೆ ಅರ್ಪಣೆ ಮಾಡುವ ದಿನ ಬಂದಿದೆ ಅಂತೇಳಿ. ಆವತ್ತಿನ ದೊಡ್ಡದಾದ ಒಂದು ಯಾಗಶಾಲೆ, ಯಾಗಮಂಟಪ, ಹೋಮದ ಕುಂಡ ಎಲ್ಲ ಸಿದ್ಧಪಡಿಸ್ಕೊಂಡು 11 ದಿನಗಳ ನಿರಂತರ ರುದ್ರಾರಾಧನೆಯನ್ನು ಮಾಡಿ 11ನೇ ದಿವಸ ಮಹಾಪೂರ್ಣಾಹುತಿಯನ್ನು ಕೊಟ್ಟರು. ಆತ್ಮ ನಿವೇದನೆಯನ್ನು ಮಾಡಿದರು. ಅಗ್ನಿಗೆ ತನ್ನನ್ನು ತಾನು ಪೂರ್ಣಾಹುತಿಯಾಗಿ ಅರ್ಪಿಸಿಬಿಟ್ರು.
ಹೀಗೆ ಆತ್ಮ ನಿವೇದನ ಮಾಡ್ತಕ್ಕಂಥದ್ದು ಒಂದು ಕ್ರಮ. ಆ ಥರ ಮಾಡೋದಲ್ಲ. ಮತ್ತು ನಮ್ಮನ್ನು ನಾವು ಸಂಪೂರ್ಣವಾಗಿ ಭಗವಂತನಿಗೆ ಒಪ್ಪಿಸಿ ಬಿಟ್ಬಿಡ್ತಕ್ಕಂಥದ್ದು ಒಂದು. ಸಂಸ್ಕೃತದಲ್ಲಿ ಅದು ಎರಡು ಅರ್ಥ ಮಾಡೋದಕ್ಕೆ ಬರುತ್ತೆ. ಆತ್ಮನಿವೇದನಂ, ನನ್ನ ಒಳಗೇ ಇದ್ದಾನೆ ಭಗವಂತ, ಅಥವಾ ನಾನೇ ಭಗವಂತನ ನನ್ನ ಒಳಗೆ ಇಟ್ಕೊಂಡಿರ್ತಕ್ಕಂಥವನು. ಪ್ರತ್ಯೇಕ ಭಗವಂತ ಬೇರೆ ಅಂತಿಲ್ಲ, ನಾನು ಬೇರೆ ಅಂತಿಲ್ಲ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರಲ್ಲ ಹಾಗೆ. ಆ ರೀತಿಯಲ್ಲಿ ಅದು ಭಕ್ತಿಯ ಪರಮೋಚ್ಚ ಸ್ಥಿತಿ. ಯಾವುದನ್ನು ಕೂಡ ಎಲ್ಲೋ ಇದ್ದಾನೆ ಭಗವಂತ ಅಂತ ಅಲ್ಲವೇ ಅಲ್ಲ, ನನ್ನಲ್ಲಿಯೇ, ನನ್ನ ಒಳಗೆ ಇರ್ತಾನೆ, ನನ್ನೊಳಗೆ ಇದ್ದಾನೆ ಅಂತಕ್ಕಂಥ ಭಾವನೆಯನ್ನು ತುಂಬಿಕೊಳ್ತಕ್ಕಂಥದ್ದೇನಿದೆ, ಇದು 9ನೇ ಭಕ್ತಿಯ ಪರಮೋಚ್ಚ ಸ್ಥಿತಿ. ಈ ರೀತಿಯಾಗಿ ನಾವು ನಮ್ಮ ಭಕ್ತಿಯನ್ನು ಭಗವಂತನಿಗೆ ಒಪ್ಪಿಸಬೇಕಾಗ್ತದೆ. ಹೀಗೆ ನಾವು ಒಪ್ಪಿಸುವಾಗ ಶ್ರದ್ಧಾಭಕ್ತಿ ಸಮನ್ವಿತ ಇದೆ, ಮತ್ತಿನ್ನೇನಲ್ಲ. ಭಕ್ತಿ ಅಂತಂದರೆ ಯಾವುದಾದರೂ ಒಂದು ರೀತಿಯಲ್ಲಿ ನಮ್ಮನ್ನು ನಾವು ಆ ದೇವತಾ ಶಕ್ತಿಗೆ ಸಂಪರ್ಕಕ್ಕೆ ಬಿಡಬೇಕಾಗ್ತದೆ. ಯಾವಾಗ ನಾವು ನಮ್ಮನ್ನು ನಾವು ದೇವತಾ ಶಕ್ತಿಯ ಸಂಪರ್ಕಕ್ಕೆ ಈ 9 ರೀತಿಯಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಬಿಟ್ಟೆವು ಅಂತ ಆದರೆ ಆಗ ಅದೇನು ಮಾಡ್ತದೆ, ಅದಕ್ಕೆ ಅನಿವಾರ್ಯ. ದೇವತಾ ಶಕ್ತಿಗಳ ಸಮಸ್ಯೆ ಏನು ಅಂತಂದರೆ ಸಂಪೂರ್ಣ ಶರಣಾಗತರಾದವರನ್ನು ಕಾಪಾಡೋದು ಅನಿವಾರ್ಯ ಆಗಿಬಿಡುತ್ತೆ. ಅದಕ್ಕೆ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಬರ್ತದೆ ಅಲ್ಲೊಂದು ಶ್ಲೋಕ ಬಹಳ ಅದ್ಭುತ ಬರುತ್ತೆ. ಏನಂತಂದರೆ, ಒಂದು ಬಾರಿ ಆದರೂ ನನ್ನನ್ನು ನಾನು ಭಕ್ತನಿಗೆ ಸಮರ್ಪಣೆ ಮಾಡ್ಕೊಂಡು ಬಿಟ್ಟಿದ್ದೇನೆ ಅಂತ ಯಾರಾದರೂ ಹೇಳಿಬಿಟ್ರೆ ಅವರನ್ನು ರಕ್ಷಣೆ ಮಾಡೋ ಸಂಪೂರ್ಣ ಜವಾಬ್ದಾರಿ ನನ್ನದು. ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳ್ತಾನಲ್ಲ. ಹಾಗಾಗಿ ಅಲ್ಲಿ ಹೇಳ್ತಾನೆ ಅವನು ಕೃಷ್ಣ ಅರ್ಜುನನಿಗೆ, ನೀನು ಪ್ರತಿಜ್ಞೆ ಮಾಡು, ನಿನ್ನ ಪ್ರತಿಜ್ಞೆಯನ್ನು ನಾನು ಉಳಿಸ್ತೇನೆ. ಅಂದರೆ ಮರ್ಯಾದೆ, ಭಕ್ತರ ಮರ್ಯಾದೆಯನ್ನು ಉಳಿಸೋದಕ್ಕೋಸ್ಕರವಾಗಿ ನಾನು ನನ್ನ ಮಾತನ್ನು ಬೇಕಾದರೂ ಮೀರ್ತೇನೆ ಅನ್ನುವಂಥ ಮಾತು. ಹಾಗಾಗಿ ಆ ಪ್ರಹ್ಲಾದನ ರಕ್ಷಣೆಗಾಗಿ ಭಗವಂತ ಸಂಜೆಯ ಹೊತ್ತಿನಲ್ಲಿ ನರಸಿಂಹನ ರೂಪನಾಗಿ ಬಂದು ಮನೆಯ ಹೆಬ್ಬಾಗಿಲಿನ ಹೊಸ್ತಿಲಿನ ಮೇಲೆ ಕುಳಿತುಕೊಂಡು ತೊಡೆಯ ಮೇಲೆ ಹಿರಣ್ಯಕಶಿಪುವನ್ನು ಮಲಗಿಸ್ಕೊಂಡು ಉಗುರಿನಿಂದ ಅವನ ಹೊಟ್ಟೆಯನ್ನು ಬಗೆದು ಸಂಹಾರವನ್ನು ಮಾಡ್ತಾನೆ. ಮನೆ ಒಳಗಲ್ಲ, ಹೊರಗಲ್ಲ, ಹಗಲಲ್ಲ, ರಾತ್ರಿ ಅಲ್ಲ, ಭೂಮಿಯಲ್ಲ, ಆಕಾಶ ಅಲ್ಲ, ಮನುಷ್ಯ ಅಲ್ಲ, ಪ್ರಾಣಿ ಅಲ್ಲ, ಅಸ್ತ್ರಶಸ್ತ್ರ ಆಯುಧ ಅಲ್ಲ. ಇದು ಎಲ್ಲವನ್ನೂ ಸಹ ವರವನ್ನು ಅವನು ಪಡೆದಿದ್ದರೂ ಅದನ್ನು ನರಸಿಂಹ ರೂಪದಿಂದ ಬಂದು ಆ ಶತ್ರುವನ್ನು ಸಂಹಾರ ಮಾಡ್ದ. ಗುರುಗಳು ಹೇಳುವಾಗ ನನಗನ್ನಿಸ್ತಾ ಇದ್ದಿತ್ತು, ಭಕ್ತಿಯ ಒಂದು ಮೋಹಕ್ಕೆ ಒಳಗಾದರೆ ಆ ಮೋಡಿಗೆ ಒಳಗಾದವ್ರಿಗೆ ಮಾತ್ರ ಗೊತ್ತು ಅದು ಎಂತಹ ಆನಂದದ ಭಾವವನ್ನು ನೀಡುತ್ತೆ ಅಂತ. ನೀವು ಎಷ್ಟು ಐಶ್ವರ್ಯ ಇದ್ರೂ ಕೂಡ ಅಂತಹ ಒಂದು ಆನಂದವನ್ನು ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತಿನ ದೋಷ ಪರಿಹಾರದಲ್ಲಿ ನೀವು ಹೇಳ್ತಾ ಇದ್ರಿ, ನಮ್ಮ ಕರ್ನಾಟಕದಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂತಹ ಬಹಳ ಅದ್ಭುತ ಸಾನ್ನಿಧ್ಯವಿರುವಂಥ ನರಸಿಂಹನ ಕ್ಷೇತ್ರದ ಬಗ್ಗೆ ಹೇಳ್ತಿದ್ರಿ, ಮೇಲ್ಕೋಟೆ. ಸೊ ಮೇಲ್ಕೋಟೆಗೆ ಹೋದರೆ ಯಾವ ದೋಷವನ್ನು ಪರಿಹರಿಸ್ಕೊಳ್ಬೋದು ಗುರುಗಳೇ? ಮೇಲುಕೋಟೆಯಲ್ಲಿ ಇರ್ತಕ್ಕಂತಹ ನರಸಿಂಹನ ಸನ್ನಿಧಾನ ಏನಿದೆ, ಇದು ಪೂರ್ಣ ಪ್ರಮಾಣದ ಒಂದು ಜಾಗೃತ ಸ್ಥಿತಿಯಲ್ಲಿರ್ತಕ್ಕಂಥ ಕ್ಷೇತ್ರ. ಜೊತೆಗೆ ರಾಮಾನುಜಾಚಾರ್ಯರಿಗೂ ಆ ಒಂದು ಕ್ಷೇತ್ರಕ್ಕೆ ಒಳ್ಳೆಯ ಅಲ್ಲಿ ರಾಮಾನುಜಾಚಾರ್ಯರನ್ನ ಆ ಕಾಲದ ಯಾವುದೋ ಒಂದು ರಾಜಕೀಯ ಕುತಂತ್ರದ ಒಂದು ಸಂದರ್ಭದಲ್ಲಿ ರಾಮಾನುಜಾಚಾರ್ಯರಿಗೆ ಸಮಸ್ಯೆ ಬರ್ತದೆ, ಆತಂಕ ಇದೆ ಅಂತಕ್ಕಂಥ ಸಂದರ್ಭದಲ್ಲಿ ಅವರು ಬಂದು ಮೇಲುಕೋಟೆಯಲ್ಲಿ ತಪಸ್ಸನ್ನು ಮಾಡಲಿಕ್ಕೆ ಕೂತರು ಅಂತ ಒಂದು ಐತಿಹ್ಯ ಕೂಡ ಉಂಟು. ಸುಮಾರು 120 ವರ್ಷಗಳ ಕಾಲ ಬದುಕಿದ್ದು, ಹೆಚ್ಚು ಕಡಿಮೆ 100 ವರ್ಷಗಳ ಕಾಲ ಶ್ರೀರಂಗಂನ ರಂಗನಾಥನ ಸೇವೆಯನ್ನು ಮಾಡಿಕೊಂಡಿದ್ದಂತಹ ಅಷ್ಟು ಮಹಾನ್ ಸಾಧಕರು, ಆಚಾರ್ಯ ತ್ರಯರಲ್ಲಿ ಒಬ್ಬರು ಅಂಥವರಾಗಿರತಕ್ಕಂಥ ರಾಮಾನುಜರು ಕೂಡ ಬಂದು ಆರಾಧನೆ ಮಾಡಿದಂತಹ ಮಹಾನ್ ಕ್ಷೇತ್ರ ಅದು. ಅಲ್ಲಿ ನರಸಿಂಹನ ಸನ್ನಿಧಾನ ಇರ್ತಕ್ಕಂಥದ್ದು. ನರಸಿಂಹನ ಆರಾಧನೆಯನ್ನು ನಾವು ಯಾಕೆ ಮಾಡ್ತೇವೆ? ದೋಷ ಪರಿಹಾರ. ಯಾವ ದೋಷ ಪರಿಹಾರ ಅಂದರೆ ಶತ್ರುಗಳಿಂದ ಬರ್ತಕ್ಕಂಥ ಸಮಸ್ಯೆಗಳು, ಬಾಧೆಗಳು, ಅಪಮೃತ್ಯು ದೋಷ. ಇದು ನರಸಿಂಹನ ಆರಾಧನೆಯಿಂದ 2 ರೀತಿಯ ಪ್ರಧಾನವಾಗಿರತಕ್ಕಂಥ ಫಲ ಇದೆ. ಇದು ಅತ್ಯಂತ ಸ್ಪಷ್ಟವಾಗಿ ಅವನ ಅವತಾರವೇ ಹೇಳ್ತದೆ. ಅವನ ಅವತಾರ ಏನು? ಅಪಮೃತ್ಯು ಪರಿಹಾರ. ಆ ಬಾಲಕನಾಗಿರ್ತಕ್ಕಂಥ ಪ್ರಹ್ಲಾದನನ್ನು ಸಂಹಾರ ಮಾಡಲಿಕ್ಕೆ ಹಿರಣ್ಯಕಶಿಪು ಎಷ್ಟು ಥರದ ಪ್ರಯತ್ನ ಮಾಡ್ದ? ವಿಷಪ್ರಾಶನ ಅಪಮೃತ್ಯು, ಬೆಟ್ಟದಿಂದ ಬೀಳೋದು ಅಪಮೃತ್ಯು, ಆನೆಗಳು ತುಳಿದು ಸಾಯೋದು ಅಪಮೃತ್ಯು, ಹಾವು ಕಚ್ಚಿ ಸಾಯೋದು ಅಪಮೃತ್ಯು, ಬೆಂಕಿಯಲ್ಲಿ ಸುಟ್ಟುಕೊಂಡು ಸಾಯೋದು ಅಪಮೃತ್ಯು, ಮಾರಣ ಮಾಟ ಮಂತ್ರ ಇತ್ಯಾದಿಗಳಿಗೆ ಒಳಗಡೆ ಸಿಕ್ಕಾಕ್ಕೊಂಡು ಸಾಯ್ತಕ್ಕಂಥದ್ದು ಇದು ಒಂದು ಅಪಮೃತ್ಯು.
ಇದರಲ್ಲಿ ಯಾವ ಥರದ ಒಂದು ಅನಾಹುತ ಬೇಕಾದರೂ ಯಾರ ಕುಟುಂಬದಲ್ಲೂ ಆಗಿರಬಹುದು, ಅಥವಾ ಯಾರಿಗೆ ಬೇಕಾದರೂ ಈ ಒಂದು ಸಾವಿನ ನಂತರದಲ್ಲಿ ಬಂದಿರತಕ್ಕಂಥ ಸಮಸ್ಯೆಗಳು ಬಂದಿರಬಹುದಲ್ವಾ. ಈ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಾನೆ ಅನ್ನೋದ್ರ ಜೊತೆಯಲ್ಲಿ ಸಜ್ಜನರಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಹಿಂಸೆ ಕೊಡ್ತಿದ್ದಂಥವನು ಅವನು. ಯಾರು? ಹಿರಣ್ಯಕಶಿಪು. ಸಾಧು ಸಂತರನ್ನು, ಋಷಿಮುನಿಗಳನ್ನು, ಹಾಗೂ ಇವನು ಭಕ್ತರನ್ನು, ವಿಶೇಷವಾಗಿ ದೈವ ಭಕ್ತರನ್ನು ಎಲ್ಲ ಹಿಂಸೆ ಕೊಡ್ತಿದ್ದಂಥವನು. ಅಂದರೆ ಅರ್ಥ ಏನು? ಯಾವ ಸಂದರ್ಭದಲ್ಲಿ ನಾವು ಪ್ರಾಮಾಣಿಕವಾಗಿದ್ದೇವೆ, ನಾವು ಒಳ್ಳೆ ರೀತಿ ಬಾಳಬೇಕು ಅಂಥೇಳಿ ನಾವು ಕಷ್ಟಪಟ್ಟು ನಾವು ಸಂಪಾದನೆ ಮಾಡಿಕೊಂಡು ದುಡ್ಕೊಂಡು ಜೀವನ ನಡೆಸ್ಕೊಂಡು ಹೋಗ್ತಾ ಇರೋ ಸಂದರ್ಭದಲ್ಲಿ ಯಾರೋ ಒಬ್ಬ ಬಂದು ತನ್ನ ದುರಾಸೆಗೋಸ್ಕರವಾಗಿ ತನ್ನ ಒಂದು ದುರಾಡಳಿತವನ್ನು ಅಥವಾ ತನ್ನ ಒಂದು ದುರ್ಬುದ್ಧಿಯನ್ನು, ತನ್ನ ಅಧಿಕಾರವನ್ನು ಬಳಸ್ಕೊಂಡು, ದುಡ್ಡನ್ನು ಬಳಸ್ಕೊಂಡು, ಬಲವನ್ನು ಬಳಸ್ಕೊಂಡು, ಅಥವಾ ತನಗಿರ್ತಕ್ಕಂಥ ಯಾವುದೋ ಒಂದು ದುಷ್ಟ ಶಕ್ತಿಯನ್ನು ಬಳಸ್ಕೊಂಡು ಅವನು ನಮ್ಮ ಮೇಲೆ ದಾಳಿ ಮಾಡ್ತಿದ್ದಾನೆ, ನಮಗೆ ತೊಂದರೆ ಉಂಟು ಮಾಡ್ತಿದ್ದಾನೆ, ಅಥವಾ ಅದರಿಂದಾಗಿ ನಮಗೆ ತಾಪತ್ರೆ ಆಗ್ತಿದೆ, ತುಂಬ ಕಷ್ಟ ಆಗ್ತಿದೆ, ಅಭಿವೃದ್ಧಿ ಆಗ್ತಿಲ್ಲ. ಎಷ್ಟೋ ಸಂದರ್ಭ ಇವೆಲ್ಲವೂ ಕಾಣ್ತದೆ, ನಮಗೆ ಕಣ್ಣಿಗೆ ಕಾಣ್ತದೆ, ಕಷ್ಟಪಡ್ತೇವೆ ಎಲ್ಲ ಹೌದು. ಅದು ಎಷ್ಟೇ ಕಷ್ಟಪಟ್ಟರು ಯಾವುದೇ ಕಾರಣಕ್ಕೂ ಏನೋ ಒಂದು ತಡೆ, ಆ ತಡೆಗೆ ಕಾರಣ ಏನು ಅಂತ ಕೂಡ ನಮ್ಗೆ ಗೊತ್ತಾಗೋದಿಲ್ಲ. ಈ ಥರದಲ್ಲಿ ಅನೇಕ ಬಾರಿ ಆಗ್ತದೆ. ಅಯ್ಯೋ ಇದು ಹೀಗೆ ಅಂದ್ಕೊಂಡಿರಲಿಲ್ಲ, ನಾನು ಹೀಗೆ ಆಗ್ಬಿಡ್ತಲ್ಲ ಅಂತ ಚಿಂತೆ ಮಾಡ್ತೇವೆ. ಇದೆಲ್ಲ ಹೇಗೆ ಅಂತಂದರೆ ನಮ್ಮ ಜ್ಞಾನಕ್ಕೆ ಬರೋದಿಲ್ಲ. ಅಂಥ ಸಂದರ್ಭದಲ್ಲಿ ಎಲ್ಲೋ ಪೂರ್ಣ ತೀರ್ಮಾನ ತಗೊಳ್ಳೋಕ್ಕಾಗ್ತಾ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ ನರಸಿಂಹನ ಕ್ಷೇತ್ರಕ್ಕೆ ಹೋಗಬೇಕು, ಅಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು, ಅವನಿಗೆ ಸೇವೆಯನ್ನು ಸಲ್ಲಿಸಬೇಕು. ಅಲ್ಲಿ ನೀವು ಕೂತಾಗ ಎರಡು ವಿಚಾರ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಮೊದಲನೇದು, ಅವನ ಎದುರುಗಡೆ ಕೂರುವಾಗ ನಿಮ್ಮನ್ನು ನೀವು ಅವನಿಗೆ ಸಂಪರ್ಕ ಮಾಡ್ಕೋಬೇಕು. ಕನೆಕ್ಟಿವಿಟಿ ಅಂತ ಹೇಳ್ತಾರಲ್ಲ ಇಂಗ್ಲೀಷಲ್ಲಿ, ಹಾಗೆ. ಅದು ಯಾಕೆ ಸ್ವಾಮಿ ಕನೆಕ್ಟಿವಿಟಿ ಮಾಡ್ಕೊಳ್ಳೋದು ಅಂದ್ರೆ ಕೂತು ಅನುಭವಿಸಿ ಗೊತ್ತಾಗ್ತದೆ ಅದು ಹೇಗೆ ಕನೆಕ್ಟಿವಿಟಿ ಆಗುತ್ತೆ ಅಂತ. ಅವನ ಎದುರುಗಡೆ ಸ್ವಲ್ಪ ದೂರದಲ್ಲಿ ಕೂತು ಅವನ ಆ ಬಿಂಬವನ್ನು ಮನಸ್ಸಿನಲ್ಲಿ ಚಿತ್ರವನ್ನು ತಂದುಕೊಂಡ್ರೆ ಆ ಚಿತ್ರ ಮೂಡ್ತು ಅಂದರೆ ಸಂಪರ್ಕ ಆಯಿತು ಅಂತ ಲೆಕ್ಕ. ಆಗ ನಿಮ್ಮ ಪ್ರಾರ್ಥನೆಗಳನ್ನೆಲ್ಲವನ್ನು ಅವನಿಗೆ ಸಮರ್ಪಣೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಅವನಿಗೆ ಹೇಳ್ಕೊಳ್ಳಿ. ಬಾಯಿ ಬಿಟ್ಟು ಹೇಳ್ಕೊಳ್ಬೇಕು ಅಂತ ಏನಿಲ್ಲ, ಅವನು ಒಳಗಡೆನೇ ಇರ್ತಕ್ಕಂಥವನಾದ್ದರಿಂದ ನೀವು ಮನಸ್ಸಿನಲ್ಲೇ ಹೇಳ್ಕೊಂಡ್ರು ಅವನಿಗೆ ಅದು ಸಮರ್ಪಣೆ ಆಗ್ತದೆ. ಈ ರೀತಿಯಾಗಿ ಸಮರ್ಪಣೆ ಮಾಡಿಕೊಂಡು ಅವನಿಗೆ ಯಾವುದೋ ಒಂದು ನಿಮ್ಮ ಮನಸ್ಸಿಗೆ ಕಂಡಿದ್ದ ಸೇವೆಯನ್ನು ಮಾಡಬಹುದು. ಅದಿಲ್ಲ, ಮುಖ್ಯವಾಗಿ ಯಾವುದು ಮಾಡಬೇಕು ಅಂತಂದರೆ ಅತ್ತಿ ಹಣ್ಣು ನಿಮಗೆ ಗೊತ್ತಿದೆ, ಅಂಜೂರ ಅಂತ ಹೇಳ್ತಾರೆ, ಮಾರ್ಕೆಟ್ನಲ್ಲೆಲ್ಲ ಸಿಗ್ತದೆ. ಆ ಅಂಜೂರದ ಹಣ್ಣುಗಳನ್ನು ತಾಯಿ ಮಹಾಲಕ್ಷ್ಮಿ ಹಿರಣ್ಯಕಶಿಪುವಿನ ಸಂಹಾರವಾದಾಗ ಅವನ ಹೊಟ್ಟೆಯಲ್ಲಿ ಇದ್ದಂತಹ ಕಾಲಕೂಟ ವಿಷದ ಬೆಂಕಿಯಿಂದಾಗಿ ನರಸಿಂಹದೇವರ ಬೆರಳಿನ ಉಗುರುಗಳು ಉರಿತಾ ಇದ್ವಂತೆ. ಅವನು ಅದನ್ನು ತಡ್ಕೊಳ್ಳೋಕ್ಕಾಗದೆ ತುಂಬ ಕಷ್ಟಪಟ್ಟು ಕೂಗಾಡಿ ಗರ್ಜಿಸಿ ಎಲ್ಲ ಮಾಡಿದಾಗ ಮಹಾಲಕ್ಷ್ಮಿ ಆ ಅಂಜೂರದ ಹಣ್ಣುಗಳನ್ನು ತಂದು ಉಗುರಿನಲ್ಲಿ ಚುಚ್ಚಿದಳು. ಅದರಿಂದಾಗಿ ಅವನಿಗೆ ತಂಪಾಯಿತು ಅಂಥೇಳಿ ಬರ್ತದೆ. ಹಾಗಾಗಿ ಯಾವಾಗ ನಾವು ಆ ಒಂದು ಔದುಂಬರ ಅಥವಾ ಅಂಜೂರದ ಹಣ್ಣು ಅಂತ ನಾವೇನು ಹೇಳ್ತೇವೆ, ಈ ಅಂಜೂರದ ಹಣ್ಣುಗಳನ್ನು ನರಸಿಂಹನಿಗೆ ನಾವು ಒಪ್ಪಿಸಿಬಿಡಬೇಕು. ವಾಪಸ್ ತರೋವಂಥದ್ದಲ್ಲ, ಅದು ಪ್ರಸಾದ ರೂಪವಾಗಿ ತೊಗೊಂಬರೋದಲ್ಲ, ಅಲ್ಲಿಯೇ ಒಪ್ಪಿಸಿ ನಮ್ಮ ಸಂಕಟಗಳ ನಿವಾರಣೆ ಮಾಡುವಂಥ ಪ್ರಾರ್ಥನೆ ಮಾಡ್ಕೊಂಬರ್ಬೇಕು. ಇದು ಪ್ರಧಾನವಾದ ಹರಕೆ. ಬೇರೆ ಇನ್ಯಾವ ರೀತಿ ಹರಕೆಗಳನ್ನು ಬೇಕಾದರೂ ಅಲ್ಲಿ ಒಪ್ಪಿಸ್ಬೋದು. ಗುರುಗಳೇ, ಮುಂದಿನ ರಾಶಿಗಳ ಕುರಿತಾಗಿ ದಯಮಾಡಿ ತಿಳಿಸ್ಕೊಡಿ. ಈಗ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತು ಸ್ವಲ್ಪ ಬೇಸರ ಆಗಬಹುದು. ಅಷ್ಟಮ ಭಾವದಲ್ಲಿರ್ತಕ್ಕಂಥ ಶನಿಚಂದ್ರ ಯೋಗ ಕೆಲವರಿಗೆ, ಯಾರಿಗೆ ಆರೋಗ್ಯದಲ್ಲಿ ತೀವ್ರತರವಾಗಿರ್ತಕ್ಕಂಥ ಸಮಸ್ಯೆ ಉಂಟು, ದೈಹಿಕವಾಗಿರ್ತಕ್ಕಂಥ ಸಮಸ್ಯೆ, ಯಾರಿಗೆ ಆ ಟ್ರೀಟ್ಮೆಂಟ್ ಇತ್ಯಾದಿಗಳನ್ನು ತಗೊಳ್ತಾ ಇದ್ದಾರೆ, ಸೀರಿಯಸ್ ಆಗಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿದ್ದಾರೆ, ಅಂಥವರಿಗೆ ಇವತ್ತು ಸ್ವಲ್ಪ ಆತಂಕವಾಗ್ತಕ್ಕಂಥ ಲಕ್ಷಣಗಳನ್ನು ಊಹಿಸಬಹುದು. ಹಾಗಾಗಿ ಅಂಥವರ ಮನೆಯವರು ಏನಿರ್ತೀರಿ ಅಂಥವ್ರು ಇವತ್ತು ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಸೂಕ್ತ. ಸಾಧ್ಯವಾದಷ್ಟು ಮೃತ್ಯು ಬಲ, ಆ ಒಂದು ಏನಿದೆ ಮೃತ್ಯುವಿನ ಬಲ, ಆ ಮೃತ್ಯುವಿನ ಬಲವನ್ನು ಕಡಿಮೆ ಮಾಡ್ತಕ್ಕಂಥ ಸಾಮರ್ಥ್ಯ ಇರೋದು ನರಸಿಂಹನಿಗೆ. ಪುನಃ ನರಸಿಂಹನನ್ನೇ ಧ್ಯಾನ ಮಾಡ್ಕೊಳ್ಳಿ. ಇವತ್ತಿನ ಕ್ಷೇತ್ರದಲ್ಲಿ ಕೂಡ ನರಸಿಂಹನೇ ಬಂದಿರತಕ್ಕಂಥದ್ದು. ಯಾರು ಸಿಂಹರಾಶಿಯವರು ಇವತ್ತು ಆ ಒಂದು ಬಹಳ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆಯಲ್ಲಿದ್ದಾರೆ, ಆರೋಗ್ಯಕ್ಕೆ ಸಂಬಂಧಪಟ್ಟು ಬಹಳ ತೀವ್ರವಾದ ತೊಂದರೆ ಇದೆ, ಅಂಥವರು ಮುಖ್ಯವಾಗಿ ನರಸಿಂಹನನ್ನ ಸೇವೆ, ಧ್ಯಾನ ಇತ್ಯಾದಿಗಳನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತು ಸ್ವಲ್ಪ ನಷ್ಟವನ್ನು ನೋಡಬೇಕಾಗಿರ್ತಕ್ಕಂಥ ದಿನ. ಲಾಭಾಂಶದಲ್ಲಿ ಅರ್ಥಾತ್
ಆರ್ಥಿಕ ವ್ಯವಹಾರದಲ್ಲಿ ನಷ್ಟ, ಬೇರೆ ಎಲ್ಲ ವ್ಯವಹಾರಗಳಲ್ಲಿ ಏನು ದೊಡ್ಡ ನಷ್ಟ ಅಂತ ಇಲ್ಲ. ಆರ್ಥಿಕವಾಗಿ ಲಾಭಾಂಶದಲ್ಲಿ ನಷ್ಟವಾಗ್ತಕ್ಕಂಥದ್ದು. ಈಗ ಒಂದೊಮ್ಮೆ 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ವ್ಯವಹಾರ ಮಾಡಿದಾಗ ಒಂದು 120 ರೂಪಾಯಿ ಲಾಭಾಂಶ ಬರುತ್ತೆ ಅಂತ ಅಂದ್ಕೊಂಡಿದ್ದರೆ ಆಗ ಆ 20 ರೂಪಾಯಿ ಏನು ಎಕ್ಸ್ಪೆಕ್ಟೇಷನ್ ಇದೆ ಅದು ಬರುವಂಥ ಸಾಧ್ಯತೆ ಕಡಿಮೆ. ಅಂದರೆ ನೀವು ಇನ್ವೆಸ್ಟ್ ಮಾಡಿದ 100 ರೂಪಾಯಿಗೆ 100 ರೂಪಾಯಿ ಬರಬಹುದು, ಅದರಿಂದ ಬರ್ತಕ್ಕಂಥ ಲಾಭದಲ್ಲಿ ಕೊರತೆ ಆಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಸಮಾಧಾನವಾಗಿರಿ, ಏನು ತೊಂದರೆ ಇಲ್ಲ. ಒಂದು ದಿನ ಲಾಭಾಂಶದಲ್ಲಿ ಏನು ಕೊರತೆ ಬಂದಿದ್ದರಿಂದ ಏನು ನಷ್ಟ ಆಗೋದಿಲ್ಲ. ಲಾಭ ನಷ್ಟ ಎಲ್ಲವೂ ಕೂಡ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಇರುವಂಥದ್ದೇ. ಸಮಾಧಾನ ಇಟ್ಕೊಂಡು ಹೋಗ್ತಕ್ಕಂಥದ್ದು ಸೂಕ್ತ. ಗಣಪತಿ ಧ್ಯಾನ ಆರಾಧನೆಗಳನ್ನು ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತು ಚೆನ್ನಾಗಿದೆ ಅಂತ ಹೇಳಬಹುದು. ಸಪ್ತಮಾಧಿಪತಿ ವ್ಯಯದಲ್ಲಿದ್ದು ಕರ್ಮಾಧಿಪತಿಯನ್ನು ದೃಷ್ಟಿಯನ್ನು ಹೊಂದುತ್ತಾನೆ. ಅರ್ಥಾತ್ ಯಾರು ತುಲಾರಾಶಿಯವರಿದ್ದೀರಿ, ನಿಮ್ಮ ಸಂಗಾತಿಯ ಬಗ್ಗೆ ಸ್ವಲ್ಪ ಎಚ್ಚರಿಕೆ ತಗೊಳ್ಳಿ. ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ತಗೊಳ್ಳಿ. ಅಥವಾ ಯಾರಿಗಾದರೂ ಸರ್ಜರಿ ಇತ್ಯಾದಿಗಳಾಗಿದ್ದರೆ, ವಿಶೇಷವಾಗಿ ಕಣ್ಣಿಗೆ ಸಂಬಂಧಪಟ್ಟಂತಹ ಒಂದು ಶಸ್ತ್ರಚಿಕಿತ್ಸೆಯೋ ಇತ್ಯಾದಿಗಳೇನಾದರೂ ಆಗಿದ್ದರೆ ಸ್ವಲ್ಪ ಹೆಚ್ಚು ಮುತುವರ್ಜಿ ವಹಿಸಬೇಕಾಗತ್ತೆ. ಔಷಧೋಪಚಾರಗಳನ್ನು ಕೂಡ ಸರಿಯಾಗಿ ಮಾಡ್ಕೋಬೇಕಾಗತ್ತೆ. ಕಣ್ಣಿನ ಆಪರೇಷನ್ ನಂತರದಲ್ಲಿ ಪೋಸ್ಟ್ ಕಾಂಪ್ಲಿಕೇಶನ್ ಆದರೆ ಕಣ್ಣಿನ ದೋಷ ಅಂತಕ್ಕಂಥದ್ದು ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ವಹಿಸಿ. ಕಣ್ಣಿಗೆ ಸಂಬಂಧಪಟ್ಟು ಸೂರ್ಯನ ಧ್ಯಾನವನ್ನು ಮಾಡಿಕೊಳ್ಬೇಕು. ಅಥವಾ ಚಾಕ್ಷುಷೋಪನಿಷತ್ತು ಅನ್ನುವಂಥ ಒಂದು ಮಂತ್ರ ಇದೆ, ಅದನ್ನು ನಾನು ಹೇಳ್ತೀನಿ, ಬೇಕಾದರೆ ಅದನ್ನು ಬರ್ಕೊಂಡು 336 ಬಾರಿ ಆ ಒಂದು ಮಂತ್ರವನ್ನು ಕೂಡ ಜಪ ಮಾಡ್ಕೋಬಹುದು. ಓಂ ನಮೋ ಭಗವತೆ ಆದಿತ್ಯಾಯ ಅಹೋ ವಾಹಿನಿ ಸ್ವಾಹ. ನೆನ್ಪಿಟ್ಕೊಳ್ಳಿ. ಓಂ ಮತ್ತೊಂದು ಸರಿ ಹೇಳ್ತಾ ಇದ್ದೀರಿ. ಓಂ ನಮೋ ಭಗವತೆ ಆದಿತ್ಯಾಯ ಅಹೋ ವಾಹಿನಿ ಸ್ವಾಹ. ಈ ಮಂತ್ರವನ್ನು ಅಹೋವಾಹಿನಿ 2 ಬಾರಿ ಬರಬೇಕು. ಅಹೋವಾಹಿನಿ ಅನ್ನೋದು 2 ಬಾರಿ ಬರುತ್ತೆ. ಒಂದು ತಾಮ್ರದ ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಅದರ ಮೇಲೆ ಬಲಗೈ ಇಟ್ಕೊಂಡು 336 ಬಾರಿ ಈ ಒಂದು ಜಪವನ್ನು ಮಾಡಿ ಆ ನೀರಿನಿಂದ ಕಣ್ಣನ್ನು ಹೀಗೆ ನೀರು ಹೊಡ್ಕೊಳ್ತಕ್ಕಂಥದ್ದು ಕಣ್ಣಿಗೆ. ಇದರಿಂದ ಕೂಡ ಕಣ್ಣಿನ ಅನೇಕ ಸಮಸ್ಯೆಗಳು ಪರಿಹಾರವಾಗ್ತದೆ. ಮುಂದಿರೋದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಭಾಗ್ಯಾಧಿಪತಿಯಾಗಿ ಪಂಚಮದಿಂದ ಲಾಭಕ್ಕೆ ದೃಷ್ಟಿಯನ್ನು ಕೊಡ್ತಾ ಇದ್ದಾನೆ. ಉತ್ತಮವಾಗಿರ್ತಕ್ಕಂಥ ದಿನ. ಸಾಕಷ್ಟು ಸಂಪಾದನೆಯಲ್ಲಿ ಕೂಡ, ಆರೋಗ್ಯದಲ್ಲಿ ಕೂಡ, ಕೌಟುಂಬಿಕವಾಗಿ ಕೂಡ ಚೆನ್ನಾಗಿರ್ತಕ್ಕಂಥ ದಿನವೇ ಆಗಿದೆ. ಅಷ್ಟಮದಲ್ಲಿ ಶುಕ್ರ ಇರ್ತಕ್ಕಂಥದ್ದಾದ್ದರಿಂದ ವಾಹನದಲ್ಲಿ ಓಡಾಡ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದಿರಿ. ಆದರೂ ಭಾಗ್ಯದಲ್ಲಿರ್ತಕ್ಕಂಥ ಬುಧ, ಇವತ್ತು ಬುಧವಾರ ಬೇರೆ, ಹಾಗಾಗಿ ಏನೋ ದೊಡ್ಡ ಮಟ್ಟದ ಸಮಸ್ಯೆ ಆಗಲಿಕ್ಕಿಲ್ಲ. ಚಿಂತೆ ಮಾಡಬೇಡಿ. ಯಾವುದಕ್ಕೂ ವಾಹನದಲ್ಲಿ ಸವಾರಿ ಹೋಗೋದಕ್ಕಿಂತ ಮೊದಲು ಆ ವಾಹನಕ್ಕೆ ಒಂದು ಚೂರು ನೀರನ್ನು ಪ್ರೋಕ್ಷಣೆ ಮಾಡಿ, ಒಂಚೂರು ಅರ್ಶಿನ ಕುಂಕುಮ ಅಕ್ಷತೆ ಹೂವಿಟ್ಟು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ದುರ್ಗಾ ಪರಮೇಶ್ವರಿನ ಧ್ಯಾನ ಮಾಡ್ಕೊಂಡು ಹೊರಡಿ. ಶುಭವಾಗಲಿ. ಗುರುಗಳೇ, ಇವತ್ತಿನ ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಈ ವಿಭಾಗಕ್ಕೆ ಪ್ರಶ್ನೆಯನ್ನು ಕಳಿಸ್ಕೊಟ್ಟಿದ್ದಾರೆ ತೇಜಸ್ವಿನಿಯವರು. ಇವರ ಹುಟ್ಟಿರುವಂಥ ದಿನಾಂಕ 31/12/2002 ರಾತ್ರಿ 10 ಗಂಟೆಗೆ ಹುಟ್ಟಿರುವಂಥದ್ದು. ರಾಜಾಜಿನಗರ, ಬೆಂಗಳೂರಿನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಗುರುಜಿ ನಮಸ್ತೆ. ನನಗೆ ತುಂಬಾ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಾ ಇದೆ ಗುರುಜಿ. ಲಾಸ್ಟ್ 3 ಮಂತ್ಸಿಂದ ಅಂತೂ ತುಂಬ ಸುಸ್ತಾಗ್ತಾ ಇದೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ದಯಮಾಡಿ ಇದಕ್ಕೆ ಪರಿಹಾರ ಏನಾದರೂ ತಿಳಿಸಿ ಅಂತ ಹೇಳ್ತಿದ್ದಾರೆ. ತೇಜಸ್ವಿನಿ ಅವರು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು. ಇವರದು ಸಿಂಹಲಗ್ನ. 12ನೇ ಭಾವದಲ್ಲಿ ಗುರು ವಕ್ರಸ್ಥಿತಿಯಲ್ಲಿರ್ತಕ್ಕಂಥದ್ದು. ನೀಚನಾಗಿರ್ತಕ್ಕಂತಹ ಚಂದ್ರ ಇರ್ತಕ್ಕಂಥದ್ದು. ಜೊತೆಯಲ್ಲಿ ಕೇತು ಮತ್ತು ರಾಹು ಸಪ್ತಮದಿಂದ ದೃಷ್ಟಿ ಕೊಡ್ತಕ್ಕಂಥದ್ದು. ಇವರಿಗೆ ಸ್ವಲ್ಪ ದೊಡ್ಡ ಮಟ್ಟದ ಯಾವುದೋ ಆರೋಗ್ಯದ ಸಮಸ್ಯೆ ಇರ್ತಾರೆ, ಏನು ಅನಿಸೋದಿಲ್ಲ. ಆದರೂ ಗುರುವಿನ ದೃಷ್ಟಿ ವಕ್ರಸ್ಥಿತಿಯಲ್ಲಿರ್ತಕ್ಕಂಥದ್ದಾದ್ದರಿಂದ ಸ್ವಲ್ಪ ಶರೀರದ ರಕ್ತ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆ ಕಾಣಿಸ್ತದೆ. ರಕ್ತದಲ್ಲಿ ಇನ್ಫೆಕ್ಷನ್, ಬ್ಲಡ್ ಇನ್ಫೆಕ್ಷನ್ ಅಂತೇನು ಹೇಳ್ತಾರೆ, ಇದಾಗಿರ್ತಕ್ಕಂಥ ಲಕ್ಷಣಗಳು ಕಾಣಿಸುತ್ತೆ. ಸಿಂಹಲಗ್ನಕ್ಕೆ ಪಂಚಮದಲ್ಲಿರ್ತಕ್ಕಂಥದ್ದು. ಇದು ಸ್ವಲ್ಪ ನಾಗದೋಷದ ಲಕ್ಷಣವೂ ಕೂಡ ಕಾಣಿಸ್ತದೆ ಜಾತಕದಲ್ಲಿ. ಇದು ವಿಲೋಮ ಸ್ಥಿತಿಯಲ್ಲಿರ್ತಕ್ಕಂತಹ ಕೇತು ರಾಹುಗಳು. ಲಗ್ನದಿಂದ 4ನೇ ರಾಶಿಯಲ್ಲಿರ್ತಕ್ಕಂತಹ ಚಂದ್ರಕೇತು ಯೋಗ. ಲಗ್ನದಿಂದ 12ರಲ್ಲಿ ಉಚ್ಚನಾಗಿರ್ತಕ್ಕಂಥ ವಕ್ರ ಗುರುವಿನ ಯೋಗ.
ಅಲ್ಲಿಂದ ಸರಿಯಾಗಿ ಚಂದ್ರನಿಂದ ಸಮಸಪ್ತಮದಲ್ಲಿ ರಾಹು. ಯಾವುದೋ ಔಷಧೋಪಚಾರವೋ ಆಹಾರವೋ ಏನೋ ಕೂಡ ವ್ಯತ್ಯಾಸ ಕೂಡ ಆಗಿ ಇದು ಆರಂಭ ಆಗಿದ್ದ ಅಲ್ಲಿಂದ. ಬಹುಶಃ 2 ರೀತಿಯ ಸಾಧ್ಯತೆಗಳನ್ನು ಊಹಿಸ್ಬೋದು. ಚಂದ್ರ ನೀಚನಾಗಿ ಕೇತುಗ್ರಸ್ತನಾಗಿರೋದರಿಂದ ಒಂದು, ಆಹಾರ ಏನೋ ವ್ಯತ್ಯಾಸ ಆಗಿ, ಅಥವಾ ನೀವು ತಿಂತಾ ಇರ್ತಕ್ಕಂಥ ಆಹಾರದಲ್ಲಿ, ಅಥವಾ ನೀವು ಯಾವುದೋ ಒಂದು ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಕ್ಕಂಥದ್ದೇನಿದೆ ಇದರಲ್ಲಿ ಯಾವುದೋ ವ್ಯತ್ಯಾಸ ಆಗಿದೆ ಅಂತ ಕಾಣಿಸ್ತದೆ. ಈ 2 ಸಾಧ್ಯತೆಗಳುಂಟು. ಹಾಗಾಗಿ ಇದನ್ನು ಸಂಪೂರ್ಣವಾಗಿ ಒಂದು ಸಾರಿ ಆರಂಭ ಯಾವಾಗಿಂದ ಆಯಿತು ಅನ್ನೋದನ್ನು ಕೂಲಂಕಷವಾಗಿ ನೀವೇ ಅದನ್ನು ವಿಮರ್ಶೆ ಮಾಡಿದರೆ ಉತ್ತರ ಸಿಗುವಂಥ ಸಾಧ್ಯತೆ ಉಂಟು. ಜೊತೆಯಲ್ಲಿ ದಶಾಭುಕ್ತಿಯ ಪ್ರಕಾರ ಕೂಡ ಈಗ ಕೇತು ದಶಾ ಅಂತ್ಯದ ಸಮಯದಲ್ಲಿದೆ. ಸೆಪ್ಟೆಂಬರ್ ತಿಂಗಳು ನಾಡಿದ್ದು 9ನೇ ತಾರೀಖಿಗೆ 9/9/2025 ಕೇತು ದಶಾ ವಿರಾಮವಾಗಿ ಶುಕ್ರ ದಶೆ ಆರಂಭವಾಗೋದರಿಂದ ಇಲ್ಲಿ ಲಕ್ಷಣವನ್ನು ನೋಡಿದರೆ ಪುನಃ ಮತ್ತೆ ಗರ್ಭಕೋಶಕ್ಕೆ ಸಂಬಂಧಪಟ್ಟು ಕೂಡ ಸ್ವಲ್ಪ ತೊಂದರೆ ಇರಬಹುದು ಅಂತ ಕಾಣಿಸ್ತದೆ. ಸಾಧ್ಯವಾದಷ್ಟು ಚಿಕಿತ್ಸೆಯನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಸೂಕ್ತ. ಸರಿಯಾದ ಡಾಕ್ಟ್ರಲ್ಲಿ ಸರಿಯಾದ ರೀತಿಯಲ್ಲಿ ರಕ್ತ ಪರೀಕ್ಷೆ ಅಥವಾ ಒಂದು ಗರ್ಭಕೋಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಕ್ಯಾನಿಂಗ್ ಇತ್ಯಾದಿಗಳನ್ನು ಒಂದು ಸಾರಿ ಸರಿಯಾದ ರೀತಿಯಲ್ಲಿ ಮಾಡಿಸ್ಕೊಂಡು ಯೋಗ್ಯವಾದ ಚಿಕಿತ್ಸೆಯನ್ನು ಪಡ್ಕೊಳ್ಳಿ. ಅದಿಲ್ಲ ಅಂತಂದರೆ ಗರಿಕೆಯ ಕಷಾಯವನ್ನು ಮಾಡ್ತಕ್ಕಂಥದ್ದು, ಬೇರು ಸಹಿತವಾಗಿ ಸ್ವಲ್ಪ ಜಾಸ್ತಿ ಗರಿಕೆಯನ್ನು ತಂದು ಚೆನ್ನಾಗಿ ಅದನ್ನು ತೊಳೆದು ಆನಂತರದಲ್ಲಿ ಒಂದು ಮಣ್ಣಿನ ಪಾತ್ರೆಯಲ್ಲಿ ಅದನ್ನು ಹಾಕಿ ಚೆನ್ನಾಗಿ ಕುದಿಸಿ, ಅಂದರೆ ಸುಮಾರು ಒಂದು 2 ಲೀಟರ್ನಷ್ಟು ನೀರು ಹಾಕಿದರೆ 1 ಲೀಟ್ರ್ ಆಗುವಲ್ಲಿವರೆಗೆ ಅದನ್ನು ಕುದಿಸಿ, ಆನಂತರ ಅದಕ್ಕೆ ಒಂದು 5-6 ಸ್ಟೆಪ್ ಮಡಚಿದ ಒದ್ದೆ ಕಾಟನ್ ಬಟ್ಟೆಯನ್ನು ಕಟ್ಟಿ ಅದನ್ನು ಸೋಸಬೇಕು. ಸೋಸಿದ ನಂತರ ಬರುವಂಥ ಕಷಾಯ ಅದಕ್ಕೆ ಏನನ್ನೂ ಸೇರಿಸೋ ಹಾಗಿಲ್ಲ. ಯಾವುದೇ ಮೆಟಾಲಿಕ್ ಪಾತ್ರೆಗೆ ಅದು ತಾಗಬಾರ್ದು. ಸ್ಟೀಲು, ಹಿತ್ತಾಳೆ ಇತ್ಯಾದಿ ಯಾವ ಪಾತ್ರೆಗೂ ತಾಗಬಾರ್ದು. ಕೇವಲ ಒಂದು ಮಣ್ಣು ಅಥವಾ ಗಾಜು, ಇದೆರಡಕ್ಕೆ ಮಾತ್ರ ಅವಕಾಶ. ಗುರುಗಳೇ, ನಾವು ಪ್ಲಾಸ್ಟಿಕ್ ಯೂಸ್ ಮಾಡಬಹುದಾ ಕೇಳಿದ್ರೆ, ಬಿಸಿಯಾಗಿದ್ದಾಗ ಪ್ಲಾಸ್ಟಿಕ್ಕನ್ನು ಸ್ಪರ್ಶ ಮಾಡುವಂತೆ ಇಲ್ಲ. ಅದನ್ನು ಸಹ ಒಂದು ಗರಿಕೆಯನ್ನು ಸ್ವಲ್ಪ ಮಗಚಿ ಎಲ್ಲ ಹಾಕಬೇಕಾಗ್ತಾ ಇರ್ತದೆ ಆ ಕುದಿಯುವಾಗ, ಇಲ್ಲ ತಳ ಹಿಡಿತಕ್ಕಂಥದ್ದು ಸೀದು ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದನ್ನೆಲ್ಲ ಮಾಡುವಾಗ ಕೂಡ ಮರದ ಕೋಲನ್ನೇ ಬಳಸಬೇಕು. ಇಲ್ಲಿ ಮರ ಅಥವಾ ಮಣ್ಣು ಅಥವಾ ಗಾಜು ಈ 3 ಮಾತ್ರ ಸ್ಪರ್ಶವಾಗಲಿಕ್ಕೆ ಅವಕಾಶ ಉಂಟು. ತಣದ ನಂತರದಲ್ಲಿ ಬೇಕಾದರೆ ಅದನ್ನ ಪ್ಲಾಸ್ಟಿಕ್ ಲೋಟದಲ್ಲಿ ಹಾಕ್ಕೊಂಡು ಕುಡಿಬಹುದು. ದಿನ ಬೆಳಿಗ್ಗೆ ಎದ್ದ ತತ್ಕ್ಷಣ ಖಾಲಿ ಹೊಟ್ಟೆಗೆ ಬಾಯಿ ಮುಕ್ಕೊಳಿಸೋದಕ್ಕಿಂತಲೂ ಮೊದಲು, ನಿಮ್ಮ ವಯಸ್ಸಿಗೆ 25 ಆಗಿಲ್ಲ ಇನ್ನೂ, ಹಾಗಾಗಿ 20 ml ಕುಡಿದ್ರೆ ಸಾಕು. ವರ್ಷ 25 ದಾಟಿದ ನಂತರದವರು 30 ml ಕುಡಿಬೇಕಾಗತ್ತೆ. ಬೆಳಿಗ್ಗೆ ಖಾಲಿ ಹೊಟ್ಟೆಗೆ 20 ml, ರಾತ್ರಿ ಊಟ ಮುಗಿಸಿ ಮಲಗೋಕ್ಕೆ ಮೊದಲು ಮತ್ತೆ 20 ml, ಊಟ ಆಗಿ ಅರ್ಧ ಗಂಟೆ ನಂತರ ತಗೋಬೇಕು. ಬೆಳಿಗ್ಗೆ ಇದನ್ನು ಕುಡಿದ ಸುಮಾರು 1 ಗಂಟೆಯವರೆಗೆ ಬೇರೆ ಏನೂ ಆಹಾರ ನೀರೊಂದು ಬಿಟ್ಟು ಬೇರೆ ಯಾವುದನ್ನು ತಗೊಳ್ಳೋ ಹಾಗಿಲ್ಲ. ಹಾಲು, ಕಾಫಿ, ಟೀ ಇತ್ಯಾದಿ ಏನನ್ನೂ ತಿಂದಲೇ ಸರಿಸುಮಾರು ಕನಿಷ್ಠ 12 ದಿನ ನೀವು ಇದನ್ನು ಕಂಟಿನ್ಯೂಸ್ ಮಾಡಿದರೆ, ಅಂದರೆ 1 ಲೀಟ್ರು ಅಂತಂದರೆ ಅದು 5-6 ದಿವಸದ ನಂತರ ಚೆಲ್ಲಬೇಕಾಗತ್ತೆ, ಬೇರೆ ಮಾಡ್ಕೋಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ, ಯಾಕೆಂದರೆ ಹೆಚ್ಚು ದಿನ ಇಟ್ಟರೆ ಅದು ವಾಸನೆ ಬರುತ್ತೆ, ಕುಡಿಯೋಕ್ಕಾಗಲ್ಲ. ಹಾಗಾಗಿ ಇದನ್ನೆಲ್ಲ ನೆನ್ಪಿಟ್ಕೊಂಡು ಸರಿಯಾದ ರೀತಿಯಲ್ಲಿ ಆ ಒಂದು ಕಷಾಯವನ್ನು ಮಾಡಿಕೊಂಡು ಕುಡಿಯೋದ್ರಿಂದ ಸಾಕಷ್ಟು ಇದರಲ್ಲಿ ಚೇತರಿಕೆ ಕಾಣಿಸ್ತದೆ. ಇದಿಲ್ಲ ಅಂತಂದರೆ ಸಂಪೂರ್ಣವಾಗಿರತಕ್ಕಂತಹ ಧನ್ವಂತರಿ ಕಲ್ಪವನ್ನು ಮತ್ತು ಆಯುಷ್ಯ ಚರುಶಾಂತಿ ಅನ್ನುವಂಥ ಒಂದು ಹೋಮ ಇದೆ. ಆ ಆಯುರ್ದೇವತಾ ವೃದ್ಧಿಗೋಸ್ಕರವಾಗಿ ಮಾಡ್ತಕ್ಕಂಥ ಆಯುಷ್ಯ ಹೋಮ, ಧನ್ವಂತರಿ ಹೋಮವನ್ನು ಆಚರಣೆ ಮಾಡ್ಕೊಳ್ಳಿ. ಶುಭವಾಗಲಿ. ಧನ್ಯವಾದಗಳು ಗುರುಗಳೇ. ತೇಜಸ್ವಿನಿಯವರೇ, ಧನ್ಯವಾದಗಳು. ಗುರುಗಳು ನಿಮ್ಮ ಮುಖೇನ ಎಲ್ಲರಿಗೂ ಕೂಡ ಒಂದು ವಿಶೇಷವಾದ ಆಯುರ್ವೇದಿಕ್ ಟಿಪ್ಪನ್ನೇ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟವರು ಮಾತ್ರ ಮಾಡಿ ಅಂತ ಹೇಳ್ತಾ, ನಿಮಗೂ ಕೂಡ ಇಂತಹದ್ದೇ ಪ್ರಶ್ನೆಗಳಿದ್ದರೆ ಖಂಡಿತ ನಮ್ಮ ವಾಟ್ಸಪ್ ನಂಬರ್ಗೆ ಬರೆದು ಕಳಿಸಿ ಅಂತ ಹೇಳ್ತಾ, ಇನ್ನು ನಮ್ಮ ವಾಹಿನಿಯನ್ನು ನೀವು ಯಾವಾಗ ಬೇಕಾದರೂ ಫ್ರೀ ಇದ್ದಾಗ ನೋಡಬಹುದು NKR TV ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಅಂತ ಹೇಳ್ತಾ, ಗುರುಗಳೇ ಕೊನೆಯ 4 ರಾಶಿಗಳ ಕುರಿತಾಗಿ ಏನು ಹೇಳ್ತಾ ಇದ್ದೀರಾ? ಈಗ ಧನುರಾಶಿಯನ್ನು ನೋಡೋಣ. ಧನುರಾಶಿಯವರಿಗೆ ಇವತ್ತಿನ ದಿನ ಮಧ್ಯಮ ಸ್ಥಿತಿಯ ದಿನ. ಕಾರಣ ಇರತಕ್ಕಂಥದ್ದು ರಾಹು, ಚಂದ್ರ, ಶನಿ, ಕುಜ ಇತ್ಯಾದಿ ಗ್ರಹಗಳ ಯುತಿ. ಇವತ್ತು ಸ್ವಲ್ಪ ಹೊಟ್ಟೆಯ ನೋವು ಕಾಣಿಸಿಕೊಳ್ಳಬಹುದಾಗಿರುತ್ತೆ. ಯಾರಿಗೆ ಕರುಳಿನಲ್ಲಿ ಸ್ವಲ್ಪ ಮಟ್ಟಿನ ಅಜೀರ್ಣದ ಸಮಸ್ಯೆ ಇರ್ತದೆ, ಅಗ್ನಿಮಾಂದ್ಯ ದೋಷ ಯಾರಿಗಿರ್ತದೆ ಅಂಥವರಿಗೆ ಈ ಒಂದು ಸಮಸ್ಯೆ ಅಂತಕ್ಕಂಥದ್ದು ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆವಾಗ ಅವ್ರೇನು ಮಾಡಬೇಕು ಅಂತಂದರೆ, ಈ ಅಗ್ನಿಮಾಂದ್ಯ ದೋಷ ಪರಿಹಾರ ಮಾಡಿಕೊಳ್ಳಿಕ್ಕೆ ಶರೀರದ ಒಂದು ಹಂತದ ಅಗ್ನಿಮಾಂದ್ಯ ಕಡಿಮೆ ಆಗಬೇಕು ಅಂದರೆ ದಿವಸಕ್ಕೆ 1 ಹೊತ್ತು ಆಹಾರ ತಗೊಳ್ಳೋದನ್ನು ಬಿಡಬೇಕು. ಅಗ್ನಿಮಾಂದ್ಯ ಅಂದರೆ ಏನು?
ಜಠರ ಮತ್ತು ಕರುಳುಗಳಲ್ಲಿ ಯಾವುದೋ ಹಳೆಯ ಒಂದು ಆಹಾರ ಪೂರ್ಣವಾಗಿ ಜೀರ್ಣವಾಗದೇ ಹೋದಾಗ ಅಲ್ಲಿ ಆಹಾರ ಇನ್ನೂ ಉಂಟು ಅಂತ ಹೇಳಾದರೆ ಆವಾಗ ಏನು ಮಾಡ್ತದೆ, ಆಹಾರದ ಅಂಶ ಕಡಿಮೆ ಆದಾಗೂ ಜಠರಕ್ಕೆ ಬರಬೇಕಾಗಿರತಕ್ಕಂಥ ಪಿತ್ತರಸ ಕಡಿಮೆ ಆಗ್ತದೆ. ಪಿತ್ತರಸ ಕಡಿಮೆ ಆದಾಗ ಮಾತ್ರವೇ ತಿಂದ ಆಹಾರ ಪೂರ್ಣವಾಗಿ ಜೀರ್ಣ ಆಗೋದಿಲ್ಲ. ಇದನ್ನು ಅಗ್ನಿಮಾಂದ್ಯ ಅಂತ ಹೇಳ್ತೇವೆ. ಹಾಗಾಗಿ ಅದಕ್ಕೇನು ಮಾಡಬೇಕು ಅಂದರೆ, ಒಂದು ಹೊತ್ತು ಆಹಾರವನ್ನು ನಾವು ತಗೊಳ್ಳದೇ ಇದ್ದಾಗ ಪೂರ್ಣವಾಗಿ ಜಠರ ಖಾಲಿಯಾಗಿ ಅದರಲ್ಲಿದ್ದಂಥ ಎಲ್ಲ ಆಹಾರವೂ ಕೂಡ ಜೀರ್ಣವಾಗಿ ಪಚನವಾಗಿ ಹೊರಟು ಹೋಗ್ತದೆ. ಆಗ ಪುನಃ ಮತ್ತೆ ಅಗ್ನಿಚೇತರಿಕೆ ಆಗ್ತದೆ. ಇದಕ್ಕೆ ಔಷಧೀಯವಾಗಿ ಏನು ಮಾಡಬಹುದು ಅಂತಂದರೆ, ನಿಂಬೆಯ ರಸದಲ್ಲಿ ಈ ಒಂದು ಜ್ಯೇಷ್ಠ ಮಧು ಅಂತ ಬರ್ತದೆ. ಆ ಜ್ಯೇಷ್ಠ ಮಧುವನ್ನು ನಿಂಬೆಯ ರಸದಲ್ಲಿ ತೇದು ಆ ಥರ ಸಮಸ್ಯೆ ಇದ್ದಂಥವ್ರು 1 ಚಮಚ ಖಾಲಿ ಹೊಟ್ಟೆಗೆ ಸೇವನೆ ಮಾಡೋದ್ರಿಂದ ಕೂಡ ಅಗ್ನಿಮಾಂದ್ಯ ದೋಷ ಪರಿಹಾರವಾಗುತ್ತೆ. ಆರಾಧನೆ ವಿಷಯ ಬಂದಾಗ ಪುನಃ ಧನ್ವಂತರಿಯನ್ನು ಆರಾಧನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದೆಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರಗಳಲ್ಲಿರಬಹುದು, ಉದ್ಯೋಗದಲ್ಲಿರಬಹುದು, ಬಿಸ್ನೆಸ್ನಲ್ಲಿರಬಹುದು, ಪ್ರತಿಯೊಂದರಲ್ಲೂ ಕೂಡ ಲಾಭಾಂಶವನ್ನು ನೋಡಲಿಕ್ಕೆ ಪೂರ್ಣವಾದಂಥ ಅವಕಾಶ ಇದೆ. ಹಾಗೆ ಚತುರ್ಥ ಪಂಚಮಾಧಿಪತಿಗಳು ಕೂಡ ಶುಭ ಸ್ಥಿತಿಯಲ್ಲಿದ್ದಾರೆ. ಮನೆಯ ವಾತಾವರಣದಲ್ಲಿ ಅಥವಾ ಹೊರಗಡೆ ಪ್ರೊಫೆಷನಲ್ ಲೈಫ್ನಲ್ಲಿ ಅಥವಾ ನಿಮ್ಮದೇ ಆಗಿರತಕ್ಕಂತಹ ಎಲ್ಲ ರೀತಿಯ ವಿಚಾರಗಳಲ್ಲೂ ಕೂಡ ಸಾಕಷ್ಟು ಅನುಕೂಲ ಅಂತಕ್ಕಂಥದ್ದು ಇವತ್ತು ಕಾಣ್ತದೆ. ಆದರೂ ಕೆಲವರು ನಮಗೆ ಸಮಸ್ಯೆ ಆಗ್ತಾ ಇದೆಯಲ್ಲ ಗುರೂಜಿ ಅಂತ ನೀವೇನು ಹೇಳ್ತೀರಿ, ಅಂಥವರು ಅಷ್ಟಮ ಸ್ಥಾನಕ್ಕೆ ಸಂಬಂಧಪಟ್ಟತಕ್ಕಂಥದ್ದು ಕೇತುವಿನ ಸಂಚಾರ ಇದೆ ಅಲ್ಲಿ. ಹಾಗಾಗಿ ಕೇತುವಿಗೆ ಸಂಬಂಧಪಟ್ಟು ಗಣೇಶನನ್ನು ಆರಾಧನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದೆಂದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತು ಸ್ವಲ್ಪ ಧನಹಾನಿ ಆಗ್ತಕ್ಕಂಥ ಒಂದು ಯೋಗ. ಕುಜ ಮತ್ತು ಚಂದ್ರರಿಗಿಂತ ವಿಶೇಷವಾಗಿ ಶನಿ ಇರ್ತಕ್ಕಂಥದ್ದು ಸಾಡೆಸಾತಿಯನ್ನು ದ್ವಿತೀಯ ಸ್ಥಾನದಲ್ಲಿ ಮಾಡಿದ್ದಾನೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಷಷ್ಠಾಧಿಪತಿಯ ಯೋಗವನ್ನು ಹೊಂದಿ ಕುಜನ ದೃಷ್ಟಿಯನ್ನು ಹೊಂದುವಂಥದ್ದಾದ್ದರಿಂದ ಆಕಸ್ಮಿಕವಾಗಿರ್ತಕ್ಕಂಥ ಧನಹಾನಿ, ನಷ್ಟ, ಕಳೆದುಕೊಳ್ತಕ್ಕಂಥ ಸಾಧ್ಯತೆ. ಎಲ್ಲೋ ಹೊರಗಡೆ ಹೋದಾಗ ಪಿಕ್ ಪಾಕೆಟ್ ಆಗೋದಿರ್ಬೋದು, ಅಥವಾ ಈ ಯಾವುದೋ ಒಂದು 2-3 ಜನರ ಒಂದು ಜಗಳವನ್ನು ಬಿಡಿಸ್ಲಿಕ್ಕೆ ಹೋಗಿ ಕಳ್ಕೊಳ್ಳೋದು, ಅಥವಾ ತೀರ ಜನ ನಿಬಿಡವಾಗಿ ದಟ್ಟವಾಗಿ ಜನ ಇರ್ತಕ್ಕಂಥ ಜಾಗದಲ್ಲಿ ಓಡಾಡುವಾಗ ಕಳ್ಕೊಳ್ತಕ್ಕಂಥದ್ದು, ಅಥವಾ ಸ್ವಲ್ಪ ಮೈ ಮರೆತು ಕಳ್ಕೊಳ್ತಕ್ಕಂಥದ್ದು ಇತ್ಯಾದಿಗಳನ್ನೆಲ್ಲ ಊಹಿಸ್ಬೋದಾಗಿರುತ್ತೆ. ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಸೂಕ್ತ. ಶುಭವಾಗಲಿ ಕುಂಭರಾಶಿಯವರಿಗೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತಿನ ದಿನ ಮಧ್ಯಮ ಸ್ಥಿತಿಯ ದಿನ. ಸ್ವಲ್ಪ ಮಟ್ಟಿಗೆ ಲಾಭಾಂಶವೂ ಇದೆ, ಆದರೆ ಸಮಾಧಾನವೂ ಪೂರ್ಣವಾಗಿ ಇಲ್ಲ ಅನ್ನುವಂಥ ಒಂದು ಸ್ಥಿತಿ. ಪಂಚಮಾಧಿಪತಿಯಾಗಿರ್ತಕ್ಕಂಥ ಚಂದ್ರ ಸಂಬಂಧ ಮಾನಸಿಕವಾಗಿರ್ತಕ್ಕಂಥದ್ದು ಏನು ಒಂದು ಕಿರಿಕಿರಿ ಅಂತಕ್ಕಂಥದ್ದಿದೆ. ಇದು ಕೂಡ ಇವತ್ತು ಊಹಿಸಬಹುದಾಗಿದೆ. ಸ್ವಲ್ಪ ಸಮಾಧಾನ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮೆಡಿಟೇಷನ್, ಧ್ಯಾನ, ಪ್ರಾಣಾಯಾಮ ಇತ್ಯಾದಿಗಳನ್ನು ಮಾಡೋದ್ರಿಂದ ಕೂಡ ಕಂಟ್ರೋಲ್ ಆಗುತ್ತೆ. ಆದರೆ ದೇವತಾರಾಧನೆ ವಿಚಾರ ಬರ್ತದೆ ಇಲ್ಲಿ. ಯಾಕೆ ಅಂತಂದರೆ ಇವತ್ತು ಯಾಕೋ ಒಂಥರ ನಂಗೆ ಸಮಾಧಾನ ಇಲ್ಲ, ಇವತ್ತು ಇಂಥದ್ದೊಂದು ಮಾಡಬೇಕಾಗಿತ್ತು, ಮಾಡೋಕ್ಕಾಗೋದಿಲ್ಲ, ಇವತ್ತು ಬೇಡ, ಇವತ್ತು ಯಾಕೋ ನಂಗೆ ಮೂಡಿಲ್ಲ, ಈ ಥರ ಮೂಡ್ ಆಫ್ ಆಗ್ತಕ್ಕಂಥ ಒಂದು ಲಕ್ಷಣಗಳನ್ನು ಊಹಿಸಬಹುದು. ನೀವು ಮೂಡಿಲ್ಲ, ಮೂಡ್ ಆಫ್ ಆಗುತ್ತೆ, ನನಗೆ ಮಾಡೋಕ್ಕಾಗಲ್ಲ ಅಂತ ಕೂತ್ರೆ ಸಾಧನೆ ಯಾರೋ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಗಚ್ಚನ್ ವೈನತೆಯೋಪಿ ಪದಮೇಕಂ ನಗಚ್ಚತಿ ಅಂತ. ನನ್ನ ಮನಸ್ಸಿಗೆ ಒಂದು ಇರುವೆ ಮನಸ್ಸು ಮಾಡಿದರೆ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಹೋಗ್ತದೆ. ಆದರೆ ಅದಕ್ಕಿಂತ 1000 ಪಟ್ಟು ದೊಡ್ಡಕ್ಕಿರ್ತಕ್ಕಂಥ ಗರುಡ ಮನಸ್ಸು ಮಾಡದೇ ಇದ್ದರೆ ಕೂತಲ್ಲಿಂದ 1 ಅಡಿನೂ ಆ ಕಡೆ ಈ ಕಡೆ ಓಡಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಮನಸ್ಸು ಮಾಡಬೇಕೆ ಹೊರತು ಬೇರೆ ಏನು ಇದಕ್ಕೆ ದಾರಿ ಇಲ್ಲ. ಹಾಗಾಗಿ ಗರುಡದ ವಿಷಯ ಬಂದಿದೆಯಲ್ಲ, ಗರುಡ ವಾಹನ ಆಗಿರ್ತಕ್ಕಂಥ ಮಹಾವಿಷ್ಣುವನ್ನು ಧ್ಯಾನ ಮಾಡ್ಕೊಳ್ಳಿ. ಶುಭವಾಗಲಿ. ಗುರುಗಳೇ, ಎಂದಿನಂತೆ ಇಂದು ಕೂಡ ಬಹಳಷ್ಟು ವಿಶೇಷವಾದ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ಹೊರಡೋ ಸಮಯ ಆಗ್ತಾ ಇದೆ. ನಾನು ಆಗಲೇ ತಿಳಿಸಿದ ಹಾಗೆ ನೀವು ಯಾವಾಗ ಬೇಕಾದರೂ ನಮ್ಮ ಕಾರ್ಯಕ್ರಮ, ಬರೀ ನಮ್ಮ ಕಾರ್ಯಕ್ರಮ ಅಷ್ಟೇ ಅಲ್ಲ, NKR TVಯಲ್ಲಿ ಬರುವಂಥ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಬಹುದು. NKR TV ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ. ಹಾಗೆ ಪ್ರಶ್ನೆಗಳನ್ನು ಕಳಿಸೋದು ಮರಿಬೇಡಿ ನಮ್ಮ ವಾಟ್ಸಪ್ ನಂಬರ್ಗೆ ಅಥವಾ ವಿಳಾಸಕ್ಕೆ ಅಥವಾ ಇಮೇಲ್ ID ಗೆ ಅಂತ ಹೇಳ್ತಾ ಹೋಗಿ ಬರೋದಾ. ನಮಸ್ಕಾರ.